ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಮೊದಲಿಗೆ ನಾವು ಆಚಾರ್ಯರ ಸ್ಮರಣೆಯನ್ನ ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾವು 34ರಲ್ಲಿ 34 ಮತ್ತು 35 ಎರಡನ್ನು ಮಾಡೋಣ ಅಂತ ಅನ್ಕೊಂಡಿದ್ದೇವೆ. ಆದರೆ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡೋಣ. ಮನೋಮಯ ಕೋಶದವರೆಗೂ ನಾವು ಮುಗಿಸಿದ್ವಿ. ಇವತ್ತು ವಿಜ್ಞಾನಮಯ ಕೋಶವನ್ನು ತೆಗೆದುಕೊಳ್ಳೋಣ. ವಿಜ್ಞಾನಮಯ ಕೋಶದಲ್ಲಿ ಒಂದು ಹಲವಾರು ಪ್ರಶ್ನೆಗಳು ಹೀಗಿವೆ. ಭಾರತೀಯರು ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ಮನೋಮಯ ಕೋಶಕ್ಕಿಂತ ಸೂಕ್ಷ್ಮವಾದ ಮತ್ತೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕೋಶ ಯಾವುದು ಅನ್ನೋದನ್ನು ಭಾರತೀಯರು ಇದರಲ್ಲಿ ಏನಿದೆ? ಭಾರತೀಯರು ಮನೋಮಯ ಕೋಶಕ್ಕಿಂತ ಸೂಕ್ಷ್ಮವಾದದ್ದು ಬುದ್ಧಿ. ನಾನು ಯಾರು ಅನ್ನೋ ಅಹಂಕಾರ. ಬುದ್ಧಿ, ಆದ್ರೆ ಅದು ಕೋಶವನ್ನು ಸೇರಿಸಿ ಹೇಳಿ. ಅದಕ್ಕೆ ಏನಂತಾರೆ? ಬುದ್ಧಿನೇ ಕರೆಕ್ಟ್. ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಲ್ವಾ? ಜ್ಞಾನ ಇರುತ್ತೆ ಅದರಲ್ಲಿ, ಬುದ್ಧಿಯಲ್ಲಿ. ಅದಕ್ಕೆ ಅದನ್ನ ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ. ಇದು ನಿರ್ಧಾರ ತೆಗೆದುಕೊಳ್ಳೋದು ಬುದ್ಧಿ. ಸರಿಯಾದ ಜ್ಞಾನ ಇದ್ದಾಗ, ಸರಿಯಾದ ನಿರ್ಧಾರ ಮಾಡಿದಾಗ ಆತ್ಮನ ಇರುವಿಕೆ ಅದಕ್ಕೆ ಗೊತ್ತಾಗುತ್ತೆ. ಇದು ಇಲ್ಲಾಂದ್ರೆ ಇದು ಬದ್ಲಾಗ್ತಾ ಇರತ್ತೆ. ಆತ್ಮ ಯಾವಾಗ್ಲೂ ನಾನು ಯಾರು ಅಂತ ಅನ್ಕೊಂತಾ ಇದ್ರೆ ಅದು ಅದ್ರ ಜೊತೆಗೆ ಇಲ್ಲ ಅಂತಂದ್ರೆ ಅದಕ್ಕೆ ಸರಿಯಾದ ತಿಳುವಳಿಕೆ ಇರಲ್ಲ. ಯಾವಾಗ್ಲೂ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಅನ್ಕೊಂಡೇ ಇರತ್ತೆ. ಆದ್ರೆ ಅಲ್ಲಿ ಒಳಗಿನ ಆತ್ಮನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಸರಿಯಾದ ಜ್ಞಾನ ಬರುತ್ತೋ ಆಗ ಆತ್ಮನ್ನ ತಿಳ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಅದು ಸರಿಯಾದ ವಿಚಾರದಿಂದ, ಸರಿಯಾದ ಸ್ಪಷ್ಟವಾದ ಜ್ಞಾನದಿಂದ ಬರುವಂತದ್ದು. ಅದು ಈ ಒಂದು ವಿಜ್ಞಾನಮಯ ಕೋಶದಲ್ಲೇ ನಡಿಬೇಕು, ಬುದ್ಧಿಯಲ್ಲೇ ನಡಿಬೇಕು. ಜ್ಞಾನ ಅನ್ನೋದು ಅದರಲ್ಲೇ ಉಂಟಾಗುವಂತಹದ್ದು. ನಿಜವಾಗ್ಲೂ ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಬುದ್ಧಿಯಿಂದಲೇ ಸಾಧ್ಯ. ಹೌದು. ಈಗ ಬುದ್ಧಿ ಮತ್ತೆ ಇನ್ನು ಯಾರನ್ನಾದ್ರೂ ಕೇಳೋಣ. ಇನ್ನು ಯಾರು ಇದ್ದಾರೆ ಅಂತ ಇಂದ್ರಮ್ಮ ಅವರು ಹೇಳಕ್ಕಾಗತ್ತಾ? ಬುದ್ಧಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಅದರೊಂದಿಗೆ ಇನ್ನೂ ಬೇರೆ ಏನೋ ಒಂದಿರ್ಬೇಕು.
ಆ, ಇದಕ್ಕೆ ಯಾವುದು ಸಹಾಯ ಮಾಡುತ್ತೆ? ನಿರ್ಧಾರ ಮಾಡ್ಬೇಕಾದ್ರೆ ಅದಕ್ಕೆ ಯಾವುದೋ ಒಂದು ಅಂದ್ರೆ ಆ, ಆಧಾರ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಂತಹದ್ದು. ಇವಾಗ ನಾನು ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಇವಾಗ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ನಾನು ಅನ್ನೋದು ಇಲ್ಲದೆ ನಾನು ಮಾತಾಡಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮನಸ್ಸು ಇಂದ್ರ ಇರ್ಬೇಕು. ಇಂದ್ರಮ್ಮ ಅವರು ಹೇಳಕ್ಕಾಗತ್ತಾ? ಅವ್ರೇನು ಇದ್ದಾಗ ಕಾಣಿಸ್ತಾ ಇಲ್ಲ. ಆ, ಬುದ್ಧಿ ಜೊತೆಗೆ ಹರಿವಂಶ ಮನಸ್ಸು ಅಲ್ಲಿಯಾಗಿ ಇರ್ಬೇಕು. ಆಗ್ಲಿ. ಮನಸ್ಸು ಮನಸ್ಸಿನಲ್ಲಿ 4 ಭಾಗಗಳನ್ನ ಮಾಡ್ಕೊಂಡಿದೀವಿ ಅಲ್ವಾ? ಅದರಲ್ಲಿ ಇವಾಗ ನಾವು ಮಾತಾಡ್ತಾ ಇರುವಂತದ್ದು ವಿಜ್ಞಾನಮಯ ಕೋಶದ ಬಗ್ಗೆ. ಅದನ್ನ ಕಾರ್ಯನಿರ್ವಹಣೆ ಮಾಡ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಆಧಾರವಾದಂಥದ್ದು ಆ, ಏನೋ ಇರಬೇಕು ಅಂತ ಹೇಳ್ತಾರೆ. ಅಂಥದ್ದು ಯಾವುದು ಅನ್ನೋದು ನಿಮಗೆ ಕಲ್ಪನೆಗಳು ಗೊತ್ತಾಗಿದೆಯಾ? ಬರ್ಬೇಕು. ಏನು ಬುದ್ಧಿ ಮೇಡಮ್ ನಾ ಹೇಳ ಹಾ, ಹೇಳಿ ಇಂದ್ರಮ್ಮ ಅವ್ರು ಹೇಳಿ. ಹಾ ಮೇಡಮ್. ಆ ಇದ್- ಅಂದ್ರೆ ಬುದ್ಧಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಅದಕ್ಕೊಂದು ಆ, ನಿಶ್ಚಯ ಮಾಡ್ತದೆ. ಮನಸ್ಸಿನ ಹಾ. ಯಾವುದೇ ಕಲ್ಪನೆಗಳು ಬಂದ್ರೂ ಕೂಡ ಬುದ್ಧಿ ಏನ್ ಮಾಡುತ್ತೆ, ಒಂದು ತೀರ್ಮಾನ ತೆಗೆದುಕೊಳ್ತದೆ. ಯಾವುದೇ ಯೋಚನೆಗೆ ಪರಿಹಾರವನ್ನು ಕೂಡ ಅದು ಹುಡುಕುವಂತ ಶಕ್ತಿ ಅದಕ್ಕೆ ಇರ್ತದೆ. ಅದು ದುಃಖನೇ ಬರ್ಲಿ ಅಥವಾ ಮನಸ್ಸಿಗೆ ಒಂದು ದುಃಖ ಇರ್ಲಿ ಅಥವಾ ಖುಷಿ ಇರ್ಲಿ, ಆನಂದ ಇರ್ಲಿ, ಅಶಾಂತಿ ಇರ್ಲಿ, ಏನೇ ಮಾಡ್ಕೊಂಡ್ರು ಕೂಡ ಬುದ್ಧಿ ಅದನ್ನ ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಹಾಯ ಮಾಡ್ತದೆ. ಅದ್ರ ಜೊತೆಗೆ ಈ ಒಂದು ವಿಜ್ಞಾನಮಯ ಕೋಶದಲ್ಲಿ ಇದು ಬಂದಾಗ, ಬುದ್ಧಿ ಒಂದು ತೆಗೆದುಕೊಂಡು ಅದನ್ನ ಪೂರ್ಣ ನಿರ್ಧಾರವಾಗಿ ಒಂದು ಅಧಿಕಾರಯುತವಾಗಿ ಅದನ್ನ ತೀರ್ಮಾನ ತೆಗೆದುಕೊಂಡ್ರೆ ಸರಿ ಅನಿಸ್ತದೆ. ಇಲ್ಲ ಅಂದ್ರೆ ಕಲ್ಪನೆಗಳು, ಮನಸ್ಸಿನ ಭಾವನೆಗಳು ಬದಲಾವಣೆ ಆಗ್ತಾ ಇರ್ತದೆ. ಆಗ ಬುದ್ಧಿ ಒಂದು ಯಜಮಾನಕ್ಕೆ ತೆಗೆದುಕೊಂಡು, ಅಂದ್ರೆ ಮಾಸ್ಟರ್ ಅಂತೆ ತೆಗೆದುಕೊಂಡು ಅದನ್ನ ಸಕ್ಸಸ್ ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಮತ್ತೆ ಭ್ರಮೆಗೆ ಒಳಗಾಗುತ್ತೆ ಬುದ್ಧಿ. ಆತ್ಮನ ಜ್ಞಾನ ಅದಕ್ಕೆ ಬರ್ಬೇಕು ಅಂದ್ರೆ ಮತ್ತೆ ಪದೇ ಪದೇ ನಾನು ಯಾರು ಅಂತಕ್ಕಂತ ಚಿಂತನೆ ಮಾಡ್ತಕ್ಕಂತಹ ಒಂದು ಇದನ್ನ ಸಿಚುಯೇಷನ್ಸ್ ನಾವು ಕಲ್ಪನೆ ಮಾಡ್ಕೊಡ್ಬೇಕಾಗ್ತದೆ. ಅವಕಾಶ ಮಾಡಿಕೊಟ್ಟು ಆ ಬುದ್ಧಿಯನ್ನ ಮತ್ತೆ ನಾವು ಆತ್ಮದ ಕಡೆಗೆ ಒಯ್ಲಿಕ್ಕೆ ದಾರಿ ಮಾಡ್ಕೊಡ್ಬೇಕಾಗ್ತದೆ. ಇದು ಬುದ್ಧಿಯ ಮನಸ್ಸಿನ ಬರ್ತಕ್ಕಂತ ಕಲ್ಪನೆಗಳನ್ನೆಲ್ಲ ಬುದ್ಧಿ ತೆಗೆದುಕೊಳ್ಬೇಕಾಗ್ತದೆ ತೀರ್ಮಾನ ಅಂತ ನನ್ಗನ್ಸ್ತದೆ. ಚೆನ್ನಾಗಿ ಹೇಳಿದ್ರೆ, ಅಂದ್ರೆ ಇವಾಗ ಆ ನಿರ್ಧಾರಗಳನ್ನೆಲ್ಲ ಮಾಡ್ಬೇಕು. ಆಗ ನಿರ್ಧಾರ ಮಾಡ್ಬೇಕಾದ್ರೆ ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ಒಂದ್ ಇರ್ಬೇಕಲ್ವಾ? ಆ ನಾನು ಅನ್ನೋದ್ರ ಸಹಾಯ ಇಲ್ಲದೆ ಇದು ಯಾವ್ದು ತೆಗೆದುಕೊಳಕ್ ಆಗಲ್ಲ. ಆ ನಾನು ಅನ್ನೋದು ಅಹಂ ಅಂತಂದ್ಬಿಟ್ಟು ಕರಿತೀವಿ. ಈ ಅಹಂಕಾರ ಅನ್ನೋದು ಏನಿರುತ್ತೋ ಅದ್ರ ಜೊತೆ ಇರ್ಬೇಕು. ಯಾವಾಗ್ಲೂ ಇಂದ್ರಿಯಗಳು ಏನೋ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ಈ ಅಹಂ ಅನ್ನೋದು ಇರ್ಬೇಕು. ಯಾವ್ದೇ ಒಂದು ಚಟುವಟಿಕೆ ಮಾಡ್ಬೇಕಾದ್ರೆ ಈ ಅಹಂ ಇಲ್ಲದೆ ಯಾವ್ದು ಮಾಡಕ್ಕಾಗಲ್ಲ. ನಾನ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು. ಆವಾಗ ಆ ಒಂದು ನಾನ್ ಮಾಡ್ತಿದ್ದೀನಿ ಅನ್ನೋದು ಇಲ್ಲದೆ ಇದ್ದಾಗ ಯಾರು ಯಾವ್ದನ್ನು ಮಾಡಲ್ಲ. ಇವಾಗ ನಾನ್ ಮಾಡ್ತೀನಿ ಇದನ್ನ ಅಂತಂದ್ರೆ ತಾನೇ ನಾನು ಏನಾದ್ರು ಮಾಡೋದು. ಇಲ್ಲಾಂದ್ರೆ ನಾನೇನು ಸುಮ್ಮನೆ ಇರ್ತೀನಿ ಅಲ್ವಾ? ಹಾಗೆ ಬುದ್ಧಿ ಏನೇ ಕೆಲಸ ಮಾಡ್ಬೇಕಾದ್ರೂ ಅದ್ರ ಜೊತೆಗೆ ಅಹಂ ಅನ್ನೋದು ನಿಂತ್ಕೊಳ್ಬೇಕು. ನಾನ್ ನೋಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಇಂದ್ರಿಯಗಳ ಜೊತೆ ಮತ್ತೆ ಬುದ್ಧಿಯ ಜೊತೆ ಎಲ್ಲದ್ರ ಜೊತೆ ಅಹಂ ಅನ್ನೋದು ಇರ್ಬೇಕು. ಈ ಅಹಂ ಅನ್ನೋದು ಮಾಡುವ ಪ್ರತಿಯೊಂದು ಚಟುವಟಿಕೆಯಲ್ಲೂ ಸಹ ಈ ಅಹಂ ಅನ್ನೋದು ಇರ್ಬೇಕು. ಇಲ್ಲ ಅಂತಂದ್ರೆ ಯಾರು ಯಾವ ಕೆಲಸವನ್ನು ಮಾಡಲ್ಲ. ಆ ಕರ್ತೃತ್ವವನ್ನ ತೆಗೆದುಕೊಳ್ದೇ ಇದ್ರೆ ಯಾವ ಕೆಲಸವನ್ನು ಯಾರು ಯಾವ ಕರ್ಮವನ್ನು ಮಾಡಲ್ಲ. ಹಾಗೆ ಬುದ್ಧಿಯೂ ಅಷ್ಟೇ. ಅದೇನಾದ್ರೂ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅಹಂನ ಒಂದು ಆಧಾರ ಒಂದು ಬೇಕು. ನಿಂತ್ಕೊಳ್ಬೇಕು, ಅದ್ರ ಜೊತೆ ನಿಂತ್ಕೊಳ್ಬೇಕು. ನೀವು ಬುದ್ಧಿಯ ಕೆಲಸಗಳೇನು, ಆತ್ಮಜ್ಞಾನ ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಆಗ್ಲೇ ನೀವೆಲ್ಲ ಹೇಳ್ಬಿಟ್ಟ ಆಗೋಗಿದೆ. ಆದ್ರೆ ಅದನ್ನ ಮುಂದುವರಿಸಿ ಸ್ವಲ್ಪ ಏನಾದ್ರು ಹೇಳ್ತೀರಾ? ಇಂದ್ರಮ್ಮ ಅವರೇ ಹೇಳ್ತೀರಾ? ಹಾ ಮೇಡಮ್.
ಅಂದ್ರೆ ಬುದ್ಧಿ ಒಂದು ತೀರ್ಮಾನ ತಗೋಬೇಕಂದ್ರೆ ಆ ಅದು ಯಾವುದೇ ಒಂದು ಇದನ್ನ ಮಾಡ್ಬೇಕು, ಸಾರಿ, ಅದನ್ನ ಯಾವುದೇ ಒಂದು ತೀರ್ಮಾನ ತಗೋಬೇಕಾದ್ರೆ ಅಹಂ ಬೇಕು, ಅಹಂಕಾರ ಬೇಕು, ನಿರ್ಧಾರ ತೆಗೆದುಕೊಳ್ಳೋದು ಕರೆಕ್ಟ್ ಆಗಿರ್ಬೇಕು, ಎಚ್ಚರದಿಂದ ಮಾಡ್ಬೇಕಾಗ್ತದೆ. ಆದ್ರೆ ಮನಸ್ಸು, ಈ ಮನೋಮಯ ಕೋಶ ಏನ್ ಮಾಡುತ್ತೆ, ಆ ಬುದ್ಧಿ ಮೇಲೆ ಕೂಡ ಪ್ರಭಾವ ಬೀರಂತಹ ಒಂದು ಶಕ್ತಿಯುತವಾದಂತ ಇದಾಗಿದೆ. ಆದ್ರೂ ಮನಸ್ಸು ಪದೇ ಪದೇ ನಾನು ಖುಷಿ ಅಲ್ಲ, ನಾನು ದುಃಖ ಅಲ್ಲ, ನಾನೊಂದು ತೀರ್ಮಾನ ತಗೋಬೇಕು ಅಂತ ಹೇಳಿ ಈ ಒಂದು ತತ್ವಬೋಧನೆಯಲ್ಲಿ ಬರ್ತಕ್ಕಂಥದ್ದು, ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಬುದ್ಧಿಗೆ ನಾ ಹೇಳ್ತೇನೆ, ಆದ್ರೆ ಆ ಬುದ್ಧಿ ಸರಿಯಾಗಿ ತೀರ್ಮಾನ ತೆಗೆದುಕೊಂಡ್ರೆ ನಾನು ಮತ್ತೊಂಥರ ಅದನ್ನ ಯೋಚನೆ ಮಾಡಿ ಅದನ್ನ ಸರಿಯಾಗಿ ಅಳವಡಿಸ್ಕೊಳ್ತೀನಿ ಅಂತ ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೆ ಯಾವುದೇ ಒಂದು ಅಂದ್ರೆ ಇದು ಅರ್ಥ ಅಂದ್ರೆ ಆ ಕ್ಷಣನೇ ನಾನು ಆತ್ಮ ಅಂತ ಜ್ಞಾನದಿಂದ ಇದ್ ಮಾಡ್ಕೊಂಡ್ರೆ ಆ ಬುದ್ಧಿ ಆಗ ಯಾವಾಗ ಸಿಕ್ ಹಾಕಿಕೊಳ್ಳೋದಿಲ್ಲ. ಈ ವಿಜ್ಞಾನಮಯ ಕೋಶದಲ್ಲಿ ಆ ಯಜಮಾನನ ಮೂಲಕ ಒಂದು ಶಾಂತಿಯುತವಾದಂತಹ ಇದನ್ನ ಕಲ್ಪನೆ ಮಾಡ್ಕೊಂಡು ಆತ್ಮ ನಾನು ಅಂತಕ್ಕಂಥದ್ದನ್ನ ಪದೇ ಪದೇ ನೆನಪು ಮಾಡಿಕೊಂಡು ಒಂದು ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವುದವಾಗಿ ಬುದ್ಧಿ ಕೆಲಸ ಮಾಡ್ಬೇಕಾಗ್ತದೆ. ಮತ್ತೆ ನಾನ್ಯಾರು ಅಂತಕ್ಕಂಥದ್ದನ್ನ ಬಂದಾಗ ಆದ್ರೂ ಬುದ್ಧಿ ಸರಿಯಾದಂತಹ ತೀರ್ಮಾನ ತೆಗೆದುಕೊಂಡ್ರೆ ಮತ್ತೆ ಖುಷಿಯಾಗಿರ್ಬೋದು, ಆನಂದವಾಗಿರ್ಬೋದು ಅಂತ ಅನಿಸ್ತದೆ. ಸರಿ ಆನ್ಸರ್ ಬರ್ಲಿಲ್ಲ. ಈ ಯಜಮಾನ ಅಂತಂದ್ರಲ್ಲ, ಈ ಯಜಮಾನ ಅಂತಂದ್ರೆ ಏನು, ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನೀವು ಏನಂತ ತಿಳ್ಕೊಂಡಿದ್ದೀರಾ ಅಂತ? ಯಜಮಾನ ಅಂದ್ರೆ ಯಾವುದು ಈ ಯಜಮಾನ, ಯಾವುದು ಯಜಮಾನ, ಯಾವುದಕ್ಕೆ ಯಜಮಾನ? ಮನಸ್ಸು, ಬುದ್ಧಿ ಅಂದ್ರೆ ಈ ಉಳಿದಂತಹ ಎಲ್ಲಾ ಕೋಶಗಳಿಗೂ ಕೆಳಗ್ ಬರ್ತಕ್ಕಂತ ಎಲ್ಲಾ ಕೋಶಗಳಿಗೆ ಯಜಮಾನ ಬುದ್ಧಿ ಅನ್ಸುತ್ತೆ. ಈ ವಿಜ್ಞಾನಮಯ ಕೋಶದಲ್ಲಿ ವಿಜ್ಞಾನವಾಗಿ ನಾವು ವಿಂಗಡಿಸ್ಕೊಂಡಾಗ ಒಂದು ನಿಶ್ಚಯವಾದ ಒಂದು ನಿರ್ಧಾರವಾದಂತಹ ಕಲ್ಪನೆಗಳನ್ನ ನಾವು ತೀರ್ಮಾನ ತೆಗೆದುಕೊಳ್ಬಹುದು ಅನ್ಸುತ್ತೆ. ಯಜಮಾನ ಅಂದ್ರೆ ಬುದ್ಧಿ. ಅದೇ ನೀವು ಹೇಳಿದ್ರಲ್ಲ, ಅದಕ್ಕೆ ಅಲ್ಲಿ ಅಷ್ಟೊಂದು ಸ್ಪಷ್ಟತೆ ಕಾಣಿಸ್ಲಿಲ್ಲ, ಅದಕ್ಕೆ ಇನ್ನೊಂದ್ಸತಿ ಕೇಳ್ದೆ ಹೇಗೆ ಅಂತ ಅಂದ್ಬಿಟ್ಟು. ಇವಾಗ ಎಲ್ರಿಗೂ ಅರ್ಥನೂ ಆಗಿರುತ್ತೆ, ಎಲ್ಲದಕ್ಕೂ ಯಜಮಾನ ಬುದ್ಧಿನೇ ಅಂತ ಅಂದ್ಬಿಟ್ಟು. ಮತ್ತೆ ಇನ್ನು ಮುಂದೆ ಬೇರೆಯವ್ರನ್ನ ಕೇಳೋಣ. ಲಕ್ಷ್ಮಿ, ಈ ನಿರ್ಧಾರಗಳನ್ನ ಬುದ್ಧಿ ತೆಗೆದುಕೊಳ್ಬೇಕು, ಅದಕ್ಕೆ ಬೇರೆ ಯಾವ್ದು, ಈ ಅಹಂ ಅನ್ನೋದು ಅದ್ರ ಜೊತೆಲಿ ಇರ್ಬೇಕು. ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಅಹಂ ಅನ್ನೋಂಥದ್ದು ಇರ್ಬೇಕು. ಆದ್ರೆ ಅದು ಅಷ್ಟಕ್ಕೆ ಅಹಂ ಅನ್ನೋದ್ರ ಜೊತೆ ಅಷ್ಟೇ ಅಲ್ಲ, ಅದಕ್ಕೆ ಬೇರೆ ಇನ್ನೂ ಒಂದರ ಸಹಾಯ ಬೇಕು. ಅದನ್ನ ಮಾಹಿತಿಗಳನ್ನ ತೆಗೆದುಕೊಳ್ಬೇಕಾದ್ರೆ, ಅದು ಹೀಗೆ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಅದು ಯಾವುದರ ಆಧಾರದ ಮೇಲೆ ಅದು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಅಂತಹದ್ದು ಇನ್ನೂ ಏನಿದೆ ಈ ಮನಸ್ಸು ಅನ್ನೋದು, ಮನಸ್ಸಲ್ಲಿ ಅದನ್ನ ಹೇಳ್ತೀರಾ? ಈ ಅಂತಃಕರಣದಲ್ಲಿ ನಾವು 4 ಭಾಗಗಳನ್ನ ನೋಡಿದೀವಲ್ಲ, ಅದರಲ್ಲಿ ಮನೋಮಯ ಕೋಶ ಅಂದ್ರೆ ಅದು ಲೋಯರ್ ಮೈಂಡ್ ಅಂತ ಬಿಟ್ಟು ಅದನ್ನೆಲ್ಲ ವಿಚಾರ ಮಾಡಿ ಆಯ್ತು. ಈಗ ವಿಜ್ಞಾನಮಯ ಕೋಶದಲ್ಲಿ ಬುದ್ಧಿಯದೇ ಪ್ರಾಧಾನ್ಯತೆ. ಅದಕ್ಕೆ ಅಹಂ ಅನ್ನೋದ್ರ ಜೊತೆಗೆ ನಿಂತ್ಕೊಳ್ಬೇಕು. ಅದ್ರ ಜೊತೆಗೆ ಅದು ನಿರ್ಧಾರಗಳನ್ನ ಯಾವ ಆಧಾರದ ಮೇಲೆ ತೆಗೆದುಕೊಳ್ಳುತ್ತೆ? ನೆನಪು ಮತ್ತು ವಿವೇಕದಿಂದ ಅಮ್ಮ. ಹೇಗ್ ಕೆಲಸ ಮಾಡುತ್ತೆ ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಇವಾಗ ಪ್ರಭು ಗುರುಜಿ ಹೇಳಿದ್ರಲ್ರಿ, ಈಗ ನಾಳೆ ಏನ್ ಮಾಡ್ಬೇಕು ನಾನು, ದೋಸೆ ಮಾಡ್ಬೇಕು ಅಥವಾ ಉಪ್ಪಿಟ್ಟು ಮಾಡ್ಬೇಕು, ಅವಲಕ್ಕಿ ಮಾಡ್ಬೇಕು ಅಂತಂದ್ ಹೇಳಿದಾಗ, ಇವಾಗ ದೋಸೆ ಅಂತಂದ್ ಹೇಳಿ ನಾನ್ ನಿರ್ಧಾರ ತಗೊಳಕ್ ಆಗಲ್ಲ ಅಮ್ಮ. ಯಾಕಂದ್ರೆ ದೋಸೆಗ್ ಒಂದಿನ ಮುಂಗಂಡನ ನಾವು ಹಿಟ್ಟೆಲ್ಲ ನೆನಿಟ್ಟು ಅದೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಷ್ಟ ದೋಸೆ ಮಾಡಕ್ ಆಗ್ತೈತ್ರಿ. ಇಲ್ಲ ಅವಾಗ ನಿರ್ಧಾರ ಮಾಡ್ತೈತ್ ಬುದ್ಧಿ, ಯೋಚನೆ ಮಾಡಿ ಒಂದ್ ವಿವೇಕಕ್ ಬರ್ತೈತೆ ಅಮ್ಮ. ವಿವೇಕಕ್ ಬಂದಾಗ ಇಲ್ಲ ಇದು ಸಾಧ್ಯ, ಇಲ್ಲ ಇದು ಸಾಧ್ಯ, ಇವತ್ ನೀನು ಉಪ್ಪಿಟ್ಟು ಮಾಡಿದ್ರನ ಸಾಧ್ಯ ಅಂತಂದ್ ಹೇಳಿ ಒಂದು ನಿರ್ಧಾರ ತೋರ್ಸ್ಕೊಡೋದು ಬುದ್ಧಿ ಕೆಲ್ಸ ಅಮ್ಮ. ಅದೇ ಹಾಗೆ ಅಂದ್ರೆ ಚಿತ್ತದಲ್ಲಿ ಏನಿರುತ್ತೆ ಎಲ್ಲ ಮೆಮೊರಿ ಇರುತ್ತೆ. ಹ್ಞೂನ್ರಿ. ಮೆಮೊರಿ ಪೂರ್ತಿ ಇರೋದನ್ನ
ತಗೊಳುತ್ತೆ. ಅದು ಯೋಚನೆ ಮಾಡುತ್ತೆ. ಹಿಂದೆ ನಾನು ದೋಸೆ ಮಾಡಬೇಕಾ ಅಂತಂದರೆ ಅದಕ್ಕೆ ಹೀಗೆಲ್ಲ ಇರಬೇಕಲ್ವಾ ಅಂತಂದ್ಬಿಟ್ಟು ಆ, ಆ ಮೆಮೊರಿಲಿ ಎಲ್ಲ ಸ್ಟೋರ್ ಆಗಿರುತ್ತಲ್ಲ, ಅದನ್ನು ನೋಡುತ್ತೆ. ನಾನು ಮೊದಲು ರುಬ್ಬಿಟ್ಟಿಲ್ಲ ನಾನು ಅಂತಂದ್ಬಿಟ್ಟು ಅದೆಲ್ಲ ಚಿತ್ರಗಳ ಮುಖಾಂತರವೇನೆ ತೆಗೆದುಕೊಳ್ಳುತ್ತೆ, ನೋಡುತ್ತೆ. ಆ, ಇಲ್ಲ ನಾನು ರೆಡಿ ಮಾಡ್ಕೊಂಡಿಲ್ಲ ಅಂತ. ಅದಕ್ಕೋಸ್ಕರ ಹಾಗಾದ್ರೆ ನಾನು ಇವಾಗ ಏನಾದರೂ ಮಾಡಲೇಬೇಕು ತಿಂಡಿಗೆ. ಅದಕ್ಕೆ ದಿಢೀರಂತ ಏನು ಮಾಡ್ಬೋದು ಅಂತ ನೋಡಿ ಅದು ನಿರ್ಧಾರ ಮಾಡುತ್ತೆ. ಬೇರೆ ಏನೋ ಒಂದನ್ನು ತಕ್ಷಣಕ್ಕೆ ಮಾಡೋಕ್ಕೆ ಸಾಧ್ಯ ಇರೋವಂಥದ್ದನ್ನು ಮಾಡೋಣ ಅಂತಂದ್ಬಿಟ್ಟು ಅದು ಹೇಳುತ್ತೆ. ಅದು ಮನಸ್ಸಿಗೆ ಹೇಳಿದಾಗ ಮನಸ್ಸು ಕರ್ಮೇಂದ್ರಿಯಗಳಿಗೆ ಹೇಳುತ್ತೆ. ಆ ಮುಖಾಂತರವಾಗಿ ಕೆಲಸಗಳು ನಡೆಯುತ್ತೆ. ಈ ರೀತಿಯಲ್ಲಿ ನಮ್ಮ ಪೂರ್ತಿ ಮನಸ್ಸು, ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಸೇರಿ ಕೆಲಸ ಮಾಡುತ್ತವೆ. ಆದರೆ ಎಲ್ಲವೂ ಏನು ಮಾಡುತ್ತವೋ ಅವೆಲ್ಲ ನಾನು ಸಚ್ಚಿದಾನಂದ ಸ್ವರೂಪಿಯಾದಂತಹ ನಾನು ಅಲ್ಲ ಮಾಡ್ತಾ ಇರೋದು. ನನಗೆ ಇವೆಲ್ಲ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ನನ್ನ ಇಂದ್ರಿಯಗಳಲ್ಲಿ ಮತ್ತೆ ಎಲ್ಲ ಕರಣಗಳಲ್ಲಿ ನಡೀತಾ ಇದೆ ಅನ್ನೋದು ನನಗೆ ನನ್ನ ಅನುಭವಕ್ಕೆ ಬರ್ತಾ ಇದೆ. ಹೀಗೆಲ್ಲ ನಡೀತಾ ಇದೆ ಅನ್ನೋದು, ಅದಕ್ಕಿಂತ ವ್ಯತಿರೇಕವಾದವನ್ನು ಇದನ್ನೆಲ್ಲ ನಾನು ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ಅನ್ನೋದನ್ನ ತಿಳ್ಕೊಳ್ಬೇಕು. ಪ್ರತಿ ಕ್ಷಣದಲ್ಲೂ ಅದನ್ನ ಇದು ನನ್ನ ಬುದ್ಧಿ ಕೆಲಸ ಮಾಡ್ತಾ ಇದೆ, ಆ ಬುದ್ಧಿಯಲ್ಲಿ ಈ ಕೆಲಸಗಳೆಲ್ಲ ನಡೀತಾ ಇದೆ. ಅದು ಸ್ಪೆಷಲ್ ಆರ್ಗನ್, ಅದಕ್ಕೋಸ್ಕರವೇ ಆಗಿರುವಂತಹದ್ದು. ಅದಕ್ಕೆ ಚೈತನ್ಯವನ್ನು ಕೊಟ್ಟಿರೋದು ನನ್ನಿಂದ. ನಾನು ಚೈತನ್ಯ ಸ್ವರೂಪಿ ಅನ್ನೋದನ್ನ ತಿಳಿದುಕೊಳ್ಬೇಕು. ಮತ್ತೆ ಸಂಧ್ಯಾಜಿ, ಈ ದೇಹಾತ್ಮ ಬುದ್ಧಿ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀರಾ? ದೇಹದೊಂದಿಗೆ ಮನಸ್ಸು ಸೇರ್ಕೊಂಡು ದೇಹಾತ್ಮ ಬುದ್ಧಿಯಾಗಿರುತ್ತೆ. ಅಂದ್ರೆ ನಾನು ದೇಹ ಅನ್ನೋ ಭ್ರಮೆ, ದೇಹಾತ್ಮ ಬುದ್ಧಿ ಅಂದ್ರೆ ಭ್ರಮೆ. ದೇಹದೊಂದಿಗೆ ಮನಸ್ಸು ಸೇರ್ಕೊಂಡು ನಾನು ಅನ್ನೋ ಈ ಭ್ರಮೆಯಲ್ಲಿ ಯಾವಾಗ ನಾವು ಸೇರ್ಕೊಂಡ್ ಬಿಡ್ತೀವಿ, ನಾನು ಹೆಂಡತಿ, ನಾನು ಗಂಡ, ನಾನು ಯಜಮಾನ, ನಾನು ಬಾಸು ಅನ್ನೋ ರೀತಿ ನಾವು ಯಾವಾಗ ವರ್ತಿಸೋಕೆ ಶುರು ಮಾಡ್ತೀವಿ, ಅವಾಗ ಅದು ದೇಹಾತ್ಮ ಬುದ್ಧಿ ಆಗ್ಬಿಡುತ್ತೆ. ಅದರಿಂದ ಈಚೆ ಬರ್ಬೇಕು ಅಂದ್ರೆ ಈಗಾಗ್ಲೇ ಹೇಳ್ದಂಗೆ ಬುದ್ಧಿಗೆ ವಿವೇಚನೆಯಿಂದ ಬುದ್ಧಿಯ ಜೊತೆ ಸೇರ್ಕೊಂಡು, ಯಾವಾಗ ಚಿತ್ತ ಬುದ್ಧಿಯ ಜೊತೆ ಸೇರ್ಕೊಂಡು ಆತ್ಮ ಚಿದಾಭಾಸವಾಗಿ, ಆತ್ಮನ ಬೆಳಕು ಮನಸ್ಸಿನ ಮೇಲೆ ಚಿದಾಭಾಸವಾಗಿ ಬಿದ್ದು ನಾನು ಯಾರು ಅನ್ನೋ ಸ್ಪಷ್ಟ ಅರಿವನ್ನು ಮಾಡ್ಕೊಂಡಾಗ, ನಾನು ಸಾಕ್ಷಿ ಇದನ್ನೆಲ್ಲ ನೋಡ್ತಿರೋದು ಅನ್ನೋದನ್ನ ತಿಳ್ಕೊಂಡಾಗ ನಾವು ಇದರಿಂದ ಆಚೆ ಬರ್ಬೋದು. ಈ ದೇಹಾತ್ಮ ಬುದ್ಧಿಯಿಂದ ಆಚೆ ಬಂದು ನಾನು ಸಚ್ಚಿದಾನಂದ ಆತ್ಮ, ಈಗ ನಾವ್ ಹೇಗ್ ಹೇಳ್ತೀವಿ ಸಚ್ಚಿತ್ ಆನಂದ ಅಂತ, ನಾನು ಇರುವಿಕೆ ಅನ್ನೋದು ಗೊತ್ತಾಯ್ತು, ನನಗೆ ಅರಿವಿದೆ ಅನ್ನೋದು ಗೊತ್ತಾಯ್ತು. ಆದ್ರೆ ನಮಗ್ ಗೊತ್ತಿಲ್ಲದೆ ಇರೋದು ಒಂದೇ, ನಾವು ಸದಾ ಆನಂದವಾಗಿರ್ತಕ್ಕಂಥ ಸಚ್ಚಿದಾನಂದಾತ್ಮ ಶಿವ ನಾನು ಅನ್ನೋ ಈ ಸಾಕ್ಷಿಯ ಅರಿವು ನಮಗಿಲ್ಲ. ಇದನ್ನ ನಾವು ಈ ದೇಹಾತ್ಮ ಬುದ್ಧಿಯನ್ನ ಅಳವಡಿಸ್ಕೊಂಡ್ಬಿಟ್ಟು ಜೀವನದಲ್ಲಿ ಸುಮ್ಮನೆ ನೋವು ಸಂಕಟ ಅನುಭವಿಸ್ತಿದೀವಿ. ಆದ್ರೆ ಇದರಿಂದ ಆಚೆ ಬರ್ಬೇಕು ಅಂದ್ರೆ ನಾನು ಸಾಕ್ಷಿ ಅನ್ನೋದನ್ನ ನಿಂತು ನೋಡ್ತಾ ಇರ್ಬೇಕು. ಇವನ್ನೆಲ್ಲ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆ, ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಆಗ್ತಾ ಇರೋ ಈ ಬದಲಾವಣೆಗಳನ್ನೆಲ್ಲ ನೋಡ್ತಾ ಇರೋ ಸಚ್ಚಿದಾನಂದಾತ್ಮ ಶಿವ ನಾನೇ ಅನ್ನೋದನ್ನ ಅರ್ಥಕೊಂಡಾಗ ನಮಗೆ ಆನಂದ ಅಂತ. ಆಗುತ್ತೆ. ಇವಾಗ ದೇಹಾತ್ಮ ಬುದ್ಧಿ ಯಾವ್ದ್ರಿಂದ ಉಂಟಾಗತ್ತೆ ನಮ್ಗೆ? ಅದಕ್ಕೆ ಭ್ರಮೆಯಿಂದ. ಮೂಲ ಭ್ರಮೆ. ಮೂಲ ಕಾರಣ ಹೇಗೆ ಅದನ್ನ ಸ್ವಲ್ಪ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ಅದನ್ನ ಸ್ವಲ್ಪ ಡೀಟೈಲ್ ಆಗಿ ಹೇಳಿ, ಗೊತ್ತಿಲ್ಲದೆ ಅದೇ ಇರೋರಿಗೆ ಭ್ರಮೆಯಿಂದನೇ ನಾವು ಇವನ್ನೆಲ್ಲಾನು, ಈ ದೇಹಕ್ಕೆ ಆಗ್ತಾ ಇರೋ ನೋವು ನಂದು, ಈ ಮನಸ್ಗಾಗ್ತಾ ಇರೋ ಆನಂದ ನೋವುಗಳು ನನಗೇನೆ, ಬುದ್ಧಿಯಲ್ಲಿ ಆಗ್ತಾ ಇರೋ ವಿಕಲ್ಪಗಳು ಎಲ್ಲ ನನ್ನವೇ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಈ ಎಲ್ಲಾ ಭ್ರಮೆಗಳಿಂದ ನಾವು ಆಚೆ ಬರ್ಬೇಕು. ಇದೆಲ್ಲ ನನ್ನದಲ್ಲ, ಬದಲಾವಣೆಗಳಷ್ಟೇ ದೇಹದಲ್ಲಿ. ಈಗಾಗ್ಲೇ ಈಗ 5 ಕೋಶಗಳಲ್ಲಿ ನಾವೇನ್ ಹೇಳ್ಕೊಂಡ್ವಿ, ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆನು ನಂದಲ್ಲ, ಅದು ಮನಸ್ಸಿನಲ್ಲಿ ಆಗ್ತಾ ಇರೋ ಬದಲಾವಣೆನು ನಂದಲ್ಲ. ಇದೆಲ್ಲ ನೈಸರ್ಗಿಕವಾಗಿ ಆಗೋವಂಥದ್ದೇ. ನಾವು ಯಾವಾಗ ನಮ್ ಈ ದೇಹ ಬೆಳೀತಾ ಹೋಗುತ್ತೆ ಅವಾಗ ಅದನ್ನ ಉಪಯೋಗಿಸ್ಕೋಬೇಕಷ್ಟೇ ವಿನ ನಾವು ಅದನ್ನೆಲ್ಲ ನಾವು ಹಿಂದೆ ನಿಂತು ನೋಡ್ತಾ ಇರ್ಬೇಕು. ಇದಕ್ಕೆಲ್ಲ ಆಗೋ ವಿಕಲ್ಪಗಳು ಇವೆಲ್ಲ ನಮ್ದಲ್ಲ.
ನನ್ನದಲ್ಲ. ನನ್ನ ಈ ಆತ್ಮಕ್ ಮಾತ್ರ ಬದಲಾವಣೆ ಇಲ್ಲ. ದೇಹದಲ್ಲಿ ಬದಲಾವಣೆ ಇದೆ, ಮನಸ್ಸು, ಚಿತ್ತ, ಬುದ್ಧಿಯಲ್ಲಿ ಬದಲಾವಣೆ ಇದೆ, ನನ್ನಲ್ಲಿ ಬದಲಾವಣೆ ಇಲ್ಲ. ಇದನ್ನೆಲ್ಲ ನೋಡ್ತಾ ಇರೋ ನಾನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ಭ್ರಮೆಯಿಂದ ನಾವು ಹೊರ ಬಂದಾಗ ನಮ್ಗೆ ಆನಂದ. ಆನಂದ ಆಗುತ್ತೆ. ಅದ್ರ ಜೊತೆಗೆ ದೇಹಾತ್ಮ ಬುದ್ಧಿ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ವಿವರಣೆ ಕೊಡೋಣ. ಹೇಳಿ. ನನಗೆ ದೇಹವೇ ಆತ್ಮ ಅಂತ ನಾನು ತಪ್ಪಾಗಿ ತಿಳ್ಕೊಳ್ಳೋ ಅಂತಹದ್ದು. ಯಾತಕ್ಕೆಂದ್ರೆ ನಾನು ಯಾರು ಅನ್ನೋದು ಮೂಲತಃ ಗೊತ್ತಿಲ್ಲ. ನನಗೆ ಅವಿದ್ಯೆಯ ಕಾರಣದಿಂದಾಗಿ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಆದರೆ ಈ ಅವಿದ್ಯೆಯಿಂದ ಏನಾಗುತ್ತೆ, ಮರ್ತು ಹೋಗ್ಬಿಟ್ಟಿದೆ ಅಲ್ವಾ ನಾನು ಅನ್ನೋದು. ಆದರೆ ಆ ಒಂದು ವಿಕ್ಷೇಪ ಶಕ್ತಿಯಿಂದ ಏನಾಗುತ್ತೆ, ಈ ದೇಹ ಮನಸ್ಸು ಬುದ್ಧಿಗಳು ಕಾಣಿಸ್ಕೊಳುತ್ತವೆ. ಅದೇನು ಕಾಣಿಸ್ಕೊಂಡ ತಕ್ಷಣ ಓ ಈ ದೇಹವೇ ನಾನು ಅಂತ ತಿಳ್ಕೊಳ್ಳೋದು. ಆತ್ಮನನ್ನ ಮರೆಮಾಚಿಬಿಟ್ಟಿದೆ. ಆತ್ಮನನ್ನ ಮರೆಮಾಚಿದ್ಮೇಲೆ ದೇಹ ಕಾಣಿಸ್ತಾ ಇದೆಯಲ್ಲ, ಆ ದೇಹವನ್ನೇ ಆತ್ಮ ಅಂತ ಆತ್ಮನ ಮೇಲೆ ಈ ದೇಹ ಏನಿದೆ ಅದರ ಆರೋಪಣೆ ಆದಾಗ, ಅಧ್ಯಾಸವಾದಾಗ ದೇಹಾತ್ಮ ಬುದ್ಧಿ ಅನ್ನೋದು ಬರುತ್ತೆ. ಅದರಿಂದ ಇವಾಗೆಲ್ಲ ಹೇಳಿದ್ರಲ್ಲ, ಅಷ್ಟು ಎಲ್ಲ ಸಮಸ್ಯೆಗಳು ಉಂಟಾಗತ್ತೆ. ಅಂದ್ರೆ ನನ್ನನ್ನು ಅದು ಮರೆಮಾಚಿಸ್ಬಿಟ್ಟಿದೆ. ನಿಜವಾಗಿಯೂ ನಾನು ಯಾರು ಅನ್ನೋದನ್ನ ಮರೆಮಾಚಿಸಿರೋದ್ರಿಂದ ದೇಹಾತ್ಮ ಬುದ್ಧಿ ಉಂಟಾಗಿದೆ. ಅದನ್ನ ವಿವೇಕದಿಂದ ಇವಾಗೆಲ್ಲ ನೀವೆಲ್ಲ ವಿವರವಾಗಿ ಎಲ್ಲರೂ ಹೇಳಿದ್ದೀರ, ಎಲ್ಲರೂ ತುಂಬ ಚೆನ್ನಾಗಿ ಹೇಳಿದ್ದೀರ. ಆ ವಿವೇಕದಿಂದ ಹೇಗೆ ನಾನು ಯಾರು, ಮತ್ತೆ ನನಗಿಂತ ಹೊರತಾದದ್ದು ಈ ದೇಹ ಮನಸ್ಸು ಬುದ್ಧಿಗಳು ಅನ್ನೋದನ್ನ ತಿಳ್ಕೊಂಡು ಆ ಒಂದು ಸ್ವಸ್ವರೂಪ ಆತ್ಮನಲ್ಲಿ ನೆಲೆ ನಿಲ್ಲೋದೆ ನಮ್ಮ ಒಂದು ಗುರಿ ಆಗಿರುವಂತಹದ್ದು. ಇನ್ನು ಮುಂದಿನ ಪ್ರಶ್ನೆಯಲ್ಲಿ ವಿವರಣೆ ಸಹ ನಾವು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಮುಕ್ತಿ ಯಾವಾಗ ಉಂಟಾಗತ್ತೆ ಅನ್ನೋದು ಲಕ್ಷ್ಮೀಜಿ ಹೇಳ್ತೀರಾ? ಹಾಮ ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತಂದ್ ಹೇಳಿ ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನೇ ಅಂತ ಹೇಳಿ ಯಾವಾಗ ಸ್ಥಿರವಾಗಿ ನಿಂದಿರ್ತೇವಲ್ರಿ, ಅವಾಗ ಮುಕ್ತಿ ಅನ್ನೋದು ಆರಾಮಾಗಿ ಬಂದ ಬರ್ತೈತಿ ಅಂತಂದ್ ಹೇಳಿ ಎಷ್ಟು ಕ್ಲೀನ್ ಆಗಿ ಸ್ಪಷ್ಟವಾಗಿ ಅರಿವಾಗ್ತಾ ಐತಿ ಅಂದ್ರಮ್ಮ ಇತ್ತಿತ್ಲಾಗಂತನು. ಒಬ್ರು ಮೊದ್ಲು ಪ್ರಭು ಗುರುಜಿ ಅವ್ರು ಹೇಳ್ಕೊಟ್ಟಾಗ ಹೌದಲ್ಲ ಹೌದಲ್ಲ ಅನ್ನಂಗಿತ್ತು. ಈ ಪೂರ ಆಳಾಗಿ ಹೋಗಿ ಬಾಳ ಚಂದ ಅರಿವಾಗ್ತೈತ್ರಿ. ಚಲೋ ಅನಿಸ್ತೈತಿ ಅಮ್ಮ. ಅಂದ್ರೆ ಈ ತತ್ವಬೋಧಕ್ ಬಂದ್ಮೇಲೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಿದ್ಯಾ? ಪೂರ ಅನಿಸ್ತಾ ಇತ್ರಿ ಅಮ್ಮ. ಎಷ್ಟು ಕ್ಲೀನ್ ಆಗಿ ಅದ್ರೊಳಗು ದಿನ ಒಂದು ಇವಾಗ ಕ್ಲಾಸ್ ಅಲ್ಲಿ ಈಗ ಕ್ಲಾಸ್ ಕೇಳ್ತಾ ಇದ್ದಾಗ್ಲಂತನು ಪೂರ ಒಂಥರ ಏನೋ ಹೌದಲ್ಲ ಹೌದಲ್ಲ ಅಂತ ಹೇಳಿ ನೋಡ್ಕೊಂತ ಯೋಚನೆ ಮಾಡ್ಕೊಂತ ಹೋದಾಗ ಏನೋ ಒಂದು ಶಕ್ತಿದೊಂದು ಅನುಭವ ಆಗ್ತೈತ್ರಿ. ಬಹಳ ಚಲೋ ಅನಿಸ್ತೈತಮ್ಮ. ಥ್ಯಾಂಕ್ ಯು ರೀ. ಹಾಗೆ ಇದರಲ್ಲಿ ಪೂರ್ತಿ ಮುಕ್ತಿ ಅನ್ನೋದು ಏನಿಲ್ಲ. ನಾವಾಗಿ ಅಲ್ಲೇನು ಬಂಧನ ಅನ್ನೋದು ಏನು ಇಲ್ಲ. ಆದರೆ ಈ ಅಜ್ಞಾನದಿಂದ ನಾವಾಗಿ ನಾವೇ ಕಟ್ ಹಾಕೊಂಡ್ಬಿಟ್ಟಿರೋದು. ಹಾಗಾಗಿ ಅಲ್ಲಿ ಏನು ಕಾಣಿಸ್ತಾ ಇದೆಯೋ ಅದು ನಾನು ಅನ್ನೋದು ಮರೆಮಾಚಿಬಿಟ್ಟಿದೆ ಅಲ್ವಾ. ಇಲ್ಲಿ ಕಾಣಿಸ್ತಾ ಇರೋದು ದೇಹ ಮನಸ್ಸು ಬುದ್ಧಿಗಳು, ಇವೇ ಎಲ್ಲವ ಅದರದ್ದೇ ಎಲ್ಲ ಕೆಲಸ ನಡೀತಾ ಇರೋದು. ಹಾಗಾಗ್ಬಿಟ್ಟು ನಾನೇ ದೇಹ, ನಾನೇ ಮನಸ್ಸು, ನಾನೇ ಬುದ್ಧಿ ಅಂತಂದ್ಬಿಟ್ಟು ಅನ್ಕೊಂಡು ಅಲ್ಲಿ ಏನಾಗಿದೆ, ಹಾಗನ್ಕೊಂಡಾಗ ಏನಾಗುತ್ತೆ, ಸೀಮಿತತೆ ಅನ್ನೋದು ಬರುತ್ತೆ. ನಾನು ದೇಹ ಅನ್ಕೊಂಡಾಗ ನಾನು ಈ ದೇಹಕ್ಕೆ ಮಾತ್ರವೇ ಸೀಮಿತ, ಮತ್ತೆ ನನ್ನ ದೇಹಕ್ಕೆ ಆಗುವಂತಹ ಕಷ್ಟ ಸುಖಗಳು, ನೋವುಗಳು, ಬಾಧೆಗಳು, ನನಗೆ ಕಾಯಿಲೆ ಬರುತ್ತೆ, ಮತ್ತೆ ನಾನು ಹುಟ್ಟಿದಾಗಿನಿಂದ ಸಾಯುವವರೆಗೂ ಕಾಲಮಿತಿಯಲ್ಲಿ ಮಾತ್ರವೇ ಇರುವಂತಹದ್ದು. ಅಷ್ಟಕ್ಕೆ ಸೀಮಿತತೆ. ಆಮೇಲೆ ನಾನಿರಲ್ಲ, ನಾನು ಒಂದು ದಿನ ಮರಣ ಹೊಂದ್ತೀನಿ ಅನ್ನೋದು ನಾನು ಅನ್ಕೊಳ್ತೀನಿ. ಹಾಗಾಗಿ ನನಗೆ ದುಃಖ ಆಗತ್ತೆ. ದೇಹ ಅನ್ಕೊಂಡಾಗ ಹೀಗೆಲ್ಲ ಅನೇಕ ರೀತಿಯಲ್ಲಿ ಅದು ಹೋಗ್ಬಿಡುತ್ತೆ. ಇವತ್ತು ಬಂದಿದೆ, ನಾಳೆ ಸತ್ತು ಹೋಗ್ತೀನಿ ಅಂತಂದ್ಬಿಟ್ಟು ಅಷ್ಟಕ್ಕೆ ಪರಿಮಿತವಾಗಿಬಿಟ್ಟು ಆ ದುಃಖಗಳನ್ನೆಲ್ಲ ಅನುಭವಿಸ್ತೀನಿ. ಮತ್ತೆ ಈಗ ಮನಸ್ಸು ಅನ್ಕೊಂಡಾಗ್ಲೂ ಅಷ್ಟೇ, ಅದಕ್ಕಾಗುವಂತಹ
ವಿಕಲ್ಪಗಳು, ಎಲ್ಲ ನೋವು ಬಾಧೆಗಳು ಎಲ್ಲವನ್ನೂ ಸಹ ನನಗೆ ಆಯಿತು, ನನಗೆ ದುಃಖ ಆಗುತ್ತೆ. ಈ ಪ್ರಪಂಚದಲ್ಲಿರೋ ದುಃಖ ಎಲ್ಲನೂ ನನಗೆ ಬಂದ್ಬಿಟ್ಟಿದೆ, ನನಗೆ ಎಲ್ಲ ಕಷ್ಟವೂ ಬಂದಿರೋದು ನನಗೇನೆ. ಯಾತಕ್ಕೆ ನನಗೆ ಮಾತ್ರ ಅವರೆಲ್ಲ ಸುಖವಾಗಿದ್ದಾರೆ, ನಾನು ಮಾತ್ರ ಯಾಕೆ ಕಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ಇದು ಮನೋಮಯ ಕೋಶದಲ್ಲಿ ಆಗುವಂತಹದ್ದು. ಮತ್ತೆ ವಿಜ್ಞಾನಮಯ ಕೋಶದಲ್ಲಿ ನನ್ನ ಬುದ್ಧಿಗಳು, ನಾನು ಯೋಚನೆ, ಮತ್ತೆ ನಾನು ಜ್ಞಾನಕ್ಕೆ ಮಾತ್ರ, ಅಷ್ಟಕ್ಕೆ ಮಾತ್ರ ಸೀಮಿತ. ಎಷ್ಟೋ ಒಂದನ್ನ ನಾನು ತಿಳ್ಕೊಳ್ತೀನಿ, ಆದರೆ ಎಲ್ಲಾ ಪ್ರಪಂಚದಲ್ಲಿರೋ ಎಲ್ಲ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾಗ್ಬಿಟ್ಟು ಅದು ಸಹ ಸೀಮಿತತೆ. ಆ ಏನು ಒಂದು ನಿರ್ಣಾಯಕ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೂ ಎಷ್ಟೊಂದು ಕಷ್ಟ ಅಂತಂದ್ಬಿಟ್ಟು, ಮತ್ತೆ ನಾನು ಕರ್ತೃ ಅಂತಂದ್ಬಿಟ್ಟು ಯಾವಾಗ ಅವನು ಕರ್ತೃ ಅಂತ ಅಂದ್ಕೊಳ್ತಾನೋ, ವಿಜ್ಞಾನಮಯ ಕೋಶದಿಂದ ಬುದ್ಧಿ ನಾನು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಅಂದ್ಕೊಂಡಾಗ ಅದಕ್ಕೆ ಭೋಕ್ತನೂ ಆಗ್ತಾನೆ. ಹಾಗಾಗಿ ಕಷ್ಟ ಸುಖಗಳು ದುಃಖಗಳು ಎಲ್ಲ ಸಹ ನನಗೆ ಆಗ್ತಾ ಇದೆ ಅಂತಂದ್ಬಿಟ್ಟು ಅವನು ಅಂದ್ಕೊಳ್ತಾನೆ. ಆದರೆ ಇದು ಯಾವುದು ಅಲ್ಲ, ಇವೆಲ್ಲವೂ ನಡೀತಾ ಇರೋದನ್ನ ನಾನು ಅರಿಯಬಲ್ಲೆ. ಇದಕ್ಕೆಲ್ಲವೂ ಎಲ್ಲಿಂದ ಚೈತನ್ಯ ಬಂದಿರೋದು? ಚೈತನ್ಯ ಬಂದಿರುವುದೆಲ್ಲೂ ಆತ್ಮನಿಂದಲೇ ಬಂದಿರೋದು. ಅದು ಆತ್ಮಜ್ಞಾನದಿಂದಲೇ ಗೊತ್ತಾಗಬೇಕಾಗಿರುವಂತಹದ್ದು. ಆ ಮುಕ್ತಿ ಅನ್ನೋದು ಏನಿದ್ರೂ ನಾನಾಗಿ ನಾನು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸದ್ಗುರುಗಳ ಮುಖೇನ, ಶಾಸ್ತ್ರಗಳ ಮುಖೇನ ತಿಳಿದುಕೊಂಡು ಈ ಅಜ್ಞಾನನ ಹೋಗ್ಲಾಡಿಸ್ಕೊಳ್ಬೇಕು ಈ ಜ್ಞಾನದಿಂದ. ಆಗ ನಾನು ಈ ಎಲ್ಲ ಕೋಶಗಳಿಗಿಂತ ಹೊರತಾದವನು ನಾನು, ನನಗೆ ಯಾವ ಸೀಮಿತತೆನೂ ಇಲ್ಲ. ನಾನು ಈ ಕೋಶಗಳಲ್ಲಿ ಬಂದಿಯಾಗಿದ್ದೀನಿ ಅಂತಂದ್ಬಿಟ್ಟು ಅಂದ್ಕೊಂಡಾಗ ಮಾತ್ರ ನನಗೆ ಆ ಸೀಮಿತತೆ ಅನ್ನೋದು ಉಂಟಾಗಿದೆ. ನಾನು ಇದಕ್ಕಿಂತ ಹೊರತಾದವನು ಅಂತ ಯಾವತ್ತು ಅನ್ಕೊಳ್ತೀನೋ ಅವತ್ತೇ ಬಿಡುಗಡೆ, ಅವತ್ತೇ ಆ ಕ್ಷಣದಲ್ಲೇ ಮುಕ್ತಿ. ಇದಕ್ಕೆ ಮುಂದಿನ ಪ್ರಶ್ನೆಗೆ ಆಗ್ಲೇನೆ ಇಂದ್ರಮ್ನವ್ರೆ ಆನ್ಸರ್ ಕೊಟ್ಬಿಟ್ಟಿದ್ದೀರಾ ನೀವು. ಆದ್ರೂ ಈ ಕ್ವಶನ್ ಅಂದ್ರೆ ಇದಲ್ಲ ಮೇಡಮ್, ವಿರುದ್ಧ ನೀವೇ ಗುಣಗಳು ಕೊಟ್ಬಿಟ್ಟಿದ್ರಿ. ಬೇರೆ ಯಾರಾದ್ರೂ ಕೊಡ್ಲಿ ಬಿಡಿ ಇನ್ನೊಂದ್ಸತಿ, ಆಯ್ತು. ಅಲ್ವಾ? ಅದೇ ಲೇಟ್ ಆಗಿ ಯಾರಾದ್ರೂ ಜಾಯಿನ್ ಆಗಿದ್ರೆ ಅಂತವ್ರನ್ನ ಕೇಳೋಣ. ಹರಿ ಓಂ ಪ್ರಿಯಾಂಕಾಜಿ, ನೀವ್ ಹೇಳ್ತೀರಾ? ಈ ಮನಸ್ಸಿನ ಯಜಮಾನ ಯಾರು? ಅವರು ಹಲೋ ಹಲೋ ಅಮ್ಮ, ಕೇಳಿಸ್ತಾ ಇದನಾ? ಕೇಳಿಸ್ತಾ ಇದೆ. ಮನೇಲಿ ಇದ್ದೀರಾ? ಹ್ಞೂ ಹೇಳಕ್ಕಾಗತ್ತಾ? ಅಮ್ಮ, ಹೇಳ್ತೀನಿ ಹೇಳ್ತೀನಿ. ಸರಿ. ಮನಸ್ಸಿನ ಯಜಮಾನ ಯಾರು ಅಲ್ಲಮ್ಮ? ಹ್ಮ್ ಮನಸ್ಸಿನ ಯಜಮಾನ ಬುದ್ಧಿ. ಸ್ವಲ್ಪ ವಿವರಣೆ ಕೊಡಿ, ಹೇಗೆ ಅದು ಯಜಮಾನ ಆಗೋಕ್ ಸಾಧ್ಯ? ಅದು ಸ್ವಲ್ಪ ಡೀಟೇಲ್ ಹೇಳಿದ್ರೆ. ಹ್ಞೂ ಅಮ್ಮ, ಹೇಳ್ತೀನಿ, ಒಂದೇ ನಿಮಿಷ. ಅಮ್ಮ ಹೇಳ್ತೀನಿ, ಒಂದೇ ನಿಮಿಷ. ಅದೇಮ್ಮ, ಇಷ್ಟೊತ್ನವರೆಗೂ ಇಲ್ಲಿ ಕೇಳಿದ ಹಾಗೆ ಈ ದೇಹ, ಆತ್ಮ, ಬುದ್ಧಿ, ಆಮೇಲೆ ಈ ಮನಸ್ಸಿನಲ್ಲಿ ದುಃಖ ಮತ್ತೆ ಸುಖ ಅಂತ ಇದ್ದಾಗ ಅಲ್ಲಿ ನಾನು ಯಾರು ಅಂತ ಹಾಕೊಳ್ಳೋದು, ಅದನ್ನ ರಾಮಣ ಮಹರ್ಷಿಯವರು ಹೇಳಿರೋದು. ಯಾಕಂದ್ರೆ ಇದು ಬದಲಾಗುವಂತದ್ದು, ಇದು ಮನಸ್ಸಿನ ಒಂದು ಬುದ್ಧಿ. ಇದು ನಿಜವಾದ ನಾನು ಈ ಅದೇಮ್ಮ, ಈಗ ನೀವ್ ಹೇಳಿದಾಗೆ ಈ ಕ್ಷಣನೇ ನಾನು
ಇಲ್ಲೇ ನನಗೆ ಯಾವುದೋ ಒಂದು ಕೆಲಸದಲ್ಲಿ ಅಥವಾ ಏನೋ ಒಂದು ವಿಚಾರದಲ್ಲಿ ಮುಕ್ತಿ ಅನ್ನೋದು ಈ ಕ್ಷಣನೇ ಇದೆ. ಅದು ನನ್ನ ಜ್ಞಾನದಿಂದ ಅದು ನಾನು ಯಾರು ಅನ್ನೋದ್ರಿಂದ ಗೊತ್ತಾಗುತ್ತೆ. ಅದು ಯಾವಾಗ ಆ ಜ್ಞಾನದಿಂದ ಅದು ನಾನು ಯಾರು ಅಂತ ಗೊತ್ತಾಗುತ್ತೋ, ಸೊ ಈ ಕ್ಷಣನೇ ಅದು ಮುಕ್ತಿ. ಸೊ ಹಾಗಾಗಿ ಈ ಬುದ್ಧಿ ಈ ಮನಸ್ಸಿಗೆ ಯಜಮಾನ. ಅಂದ್ರೆ ನನ್ನ ಬುದ್ಧಿಲಿ ನನ್ನ ಆ ಒಂದು ಯಾವ್ದು ಜ್ಞಾನ ಬದಲಾಗುವಂಥದ್ದು ಗೊತ್ತಾಗ್ಬೇಕಾಗಿರೋದು ಬುದ್ಧಿಯಲ್ಲಿ. ಹಾಮ ಬುದ್ಧಿಯಲ್ಲಿ ಅಂದ್ರೆ ಈಗ ಈ ಕ್ಷಣನೇ ಮುಕ್ತಿ, ಯಾವುದು ಶಾಶ್ವತ, ಯಾವುದು ಬದಲಾವಣೆ ಆಗ್ತಿರುವಂತದ್ದು. ಯಾಕಂದ್ರೆ ಈಗ ಎಲ್ಲ ನಾವು ಮಯಗಳ ಬಗ್ಗೆ ಮಾತಾಡ್ತಾ ಇದೀವಿ, ಆನಂದಮಯ, ಪ್ರಾಣಮಯ, ವಿಜ್ಞಾನಮಯ, ಅನ್ನಮಯ. ಸೊ ಹಾಗಾಗಿ ಇಲ್ಲಿ ಬದಲಾಗದೆ ಇರುವಂತದ್ದು ಯಾವುದು ಅನ್ನೋದು ತಿಳ್ಕೊಂಡಾಗ ಆ ಕ್ಷಣದಲ್ಲೇ ಮುಕ್ತಿ. ಅಲ್ಲಿ ನಾನು ಯಾರು ಅಂತ ಹಾಕೊಳ್ಳೋದು, ಆ ಯಾರು ಅಂತ ಹಾಕೊಂಡಾಗ ಅದು ಏನು ನನ್ಗೆ ಬುದ್ಧಿಯಲ್ಲಿರುತ್ತೋ ಅವಾಗ ಆ ಕ್ಷಣದಲ್ಲೇ ನನಗೆ ಮುಕ್ತಿ. ಹಾಗಾಗಿ ಈ ಬುದ್ಧಿಗೆ ಈ ಒಳ್ಳೇದು ಕೆಟ್ಟದ್ದು ಇದು ಎಲ್ಲದಕ್ಕೂ ಈ ಮನಸ್ಸು ಯಜಮಾನ. ಓಕೆ, ಆಮೇಲೆ ಬೇರೆ ಸದ್ಯಕ್ಕಷ್ಟೇನಾ? ಅದೇ ನನ್ ಬುದ್ಧಿಗೆ ಮನಸ್ಸೇ ಯಜಮಾನ. ಓಕೆ, ಲಕ್ಷ್ಮಿ ಅವ್ರನ್ನ ಕೇಳೋಣ, ಅವರು ಏನ್ ಹೇಳ್ತಾರ. ಲಕ್ಷ್ಮೀಜಿ, ನೀವೇನ್ ಹೇಳ್ತೀರಾ? ಮನಸ್ಸಿಗೆ ಬುದ್ಧಿ ಯಜಮಾನ, ಅದರಲ್ಲೇನು ಸಂಶಯ ಇಲ್ಲ. ಇನ್ ಸ್ವಲ್ಪ ವಿವರಣೆ ಏನಾದ್ರು ಕೊಡ್ತೀರಾ? ಹೇಗೆ ಯಜಮಾನ? ಇನ್ನೊಂದಷ್ಟು ಉದಾಹರಣೆಗಳನ್ನ ಕೊಟ್ಟು ಅದನ್ನ ಹೀಗೆ ಈ ಕಾರಣದಿಂದ ಬುದ್ಧಿನೇ ಯಜಮಾನ ಅನ್ನೋದನ್ನ ನೀವು ದೃಢಪಡಿಸ್ತೀರಾ? ಇವಾಗ ನಾವು ವಿವೇಕದಿಂದ ವಿಚಾರ ಮಾಡ್ಬೇಕಾಗ್ತೈತಮ್ಮ. ನಾವೊಂದೇನೋ ಪಿಕ್ಚರ್, ಒಂದು ಫಿಲಂ ನೋಡ್ತಿರ್ತೇವಿ ಅಂತಂದ್ ಹೇಳಿ ಅನ್ಕೊಂಡಾಗ ಫಿಲಂದೊಳಗ್ ಏನೇನೆಲ್ಲಾ ಕ್ಯಾರೆಕ್ಟರ್ ಬರ್ತಾವ್ರಿ. ಒಂದು ದುಃಖದ್ದಾಗಿರ್ಬೋದು ಅಥವಾ ಒಂದ್ ಖುಷಿದಾಗಿರ್ಬೋದ್ರಿ. ಅವಾಗ ಈ ಒಂದ್ ಖುಷಿ ಬಂದಾಗ ಆಗ್ಲಿ ಅಥವಾ ಒಂದು ದುಃಖ ಬಂದಾಗ ಆಗ್ಲಿ, ಅದು ಫಿಲಂ ಆದಾಗ ನಾನು ಇರ್ಲಿ ಬಿಡು ಅಂತ ಹೇಳಿ ಬಿಟ್ಬಿಡ್ತೇನೆ ಅಮ್ಮ. ಅದ ನಂದು ನಿಜ ಜೀವನದೊಳಗ ಖುಷಿ ಅಥವಾ ದುಃಖ ಬಂದಾಗ, ಇಲ್ಲ ನನಗ್ ಹಾಗಾಯ್ತು, ನನಗ್ ಹೀಗಾಯ್ತು ಅಂತ ಹೇಳಿ ಒಂದ್ ದೊಡ್ಡದೊಂದ್ ಏನೋ ಆಗೇತಿ ಅಂತಂದ್ ಹೇಳಿ ಕುಂದ್ರೋದ್ರ ಬದ್ಲು ನಾನೊಬ್ಬ ಸಾಕ್ಷಿ, ಇವತ್ತು ಸಾಕ್ಷಿ ಸ್ವರೂಪದೊಳಗ್ ನಿಂತ್ಕೊಂಡು ಇವತ್ತು ಖುಷಿ ಇದ್ರ ನಾಳೆ ದುಃಖ ಇರ್ತೈತಿ, ನಾಳೆ ದುಃಖ ಇದ್ರ ಖುಷಿ ಇರ್ತೈತಿ. ಸುಖ ದುಃಖದ ನಾನಲ್ಲ, ಈ ದೇಹ ಬುದ್ಧಿ ಅಹಂಕಾರ ನಾನಲ್ಲ, ನಾನೊಂದು ಸಚ್ಚಿದಾನಂದ ಆತ್ಮ ಅಂತಂದ್ ಹೇಳಿ ಯಾವಾಗ ನನ್ನೊಳಗ್ ನಾನ್ ನಿರ್ಧಾರ ತಗೊಂತೇನಲ್ಲಮ್ಮ, ಅವಾಗ ಬುದ್ಧಿ ಕೆಲ್ಸದ ಕರೆಕ್ಟ್ ಇರ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಚೆನ್ನಾಗಿ ಹೇಳಿದಾರ, ಧನ್ಯವಾದಗಳು ಲಕ್ಷ್ಮೀಜಿ. ಹರಿ ಓಂ ಸರ್. ಹರಿ ಓಂ ಅಮ್ಮ, ಎಲ್ಲರಿಗೂ ಹರಿ ಓಂ. ಈ ಮನಸ್ಸಿನ ಯಜಮಾನ ಬುದ್ಧಿ ಅಂತಂದ್ಬಿಟ್ಟು ಇವಾಗ ತಿಳ್ಕೊಂಡ್ವಿ. ಹಾಗೆ ಇನ್ನು ಒಂದಷ್ಟು ವಿವರಣೆಯನ್ನ ತಿಳಿದುಕೊಳ್ಳೋಣ. ಈ ಬುದ್ಧಿ ಯಾವಾಗ್ಲೂ ಈ ಇಂದ್ರಿಯಗಳನ್ನ, ಮನಸ್ಸನ್ನ ಎರಡನ್ನ ಸಹ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರತ್ತೆ. ಆ ಇಂದ್ರಿಯಗಳು ಹೊರಗಡೆ ಹೊರಮುಖವಾಗಿ ಓಡಾಡ್ತಾ ಇರುತ್ತವೆ. ಅವುಗಳನ್ನ ಈ ಮನಸ್ಸು ನಿಯಂತ್ರಣ ಮಾಡುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಮನಸ್ಸನ್ನ ಈ ಬುದ್ಧಿ ನಿಯಂತ್ರಣ ಮಾಡೋದಕ್ಕೆ ನೀನು ಹೀಗೆ ಹೋಗ್ಬೇಡ ಅನ್ನೋದನ್ನ ಹೇಳಿ, ನೀನು ಹೀಗೆ ಮಾಡ್ಬೇಕು, ಈ ಕಾರಣಕ್ಕೋಸ್ಕರ ನೀನು ಇದ್ರ ಹಿಂದೆ ಹೋದ್ರೆ ನಿನಗಿಂತ ತೊಂದರೆಗಳಾಗುತ್ತೆ, ಅದಕ್ಕೋಸ್ಕರ ನೀನು ಅದ್ರ ಹಿಂದೆ ಹೋಗ್ಬೇಡ, ಅಥವಾ ಇದ್ರ ಹಿಂದೆ ಹೋಗು, ನಿನಗೆ ಅನುಕೂಲ ಆಗತ್ತೆ. ಇವಾಗ ಆತ್ಮಜ್ಞಾನದ ಕಡೆ ನೀನು ಹೋಗು, ನೀನು ಇಂಥದ್ದು ಇಂಥ ಪುಸ್ತಕಗಳನ್ನ ತೆಗೆದುಕೋ, ಇಂಥ ಗುರುಗಳ ಹತ್ರ ಹೋಗು, ಇಂಥದ್ದನ್ನ ತಿಳಿದುಕೋ ಅಂತ ಬುದ್ಧಿನೇ ಹೇಳ್ಬೇಕು. ಅವಾಗ ಹೋಗ್ಬಿಟ್ಟು ಅವಾಗ ಇಂದ್ರಿಯಗಳನ್ನ ಅದಕ್ಕೋಸ್ಕರ ಉಪಯೋಗಿಸ್ಬಹುದು. ಇಲ್ಲ, ನಾನು ಯಾವುದೋ ಒಂದು ಚಟಕ್ಕೆ ಬಿದ್ದಿರ್ತೀನಿ,
ಆ ಚಟದಿಂದ ನಿನಗೆ ತೊಂದರೆ ಆಗುತ್ತೆ. ಆದ್ರಿಂದ ಆ ಒಂದು ನನ್ನ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು ಅಲ್ವಾ. ದಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದು ದಮ. ಅದಕ್ಕೆ ಮತ್ತೆ ಶಮ ಅಂತಂದ್ರೆ ಮನಸ್ಸನ್ನ ನಿಯಂತ್ರಣ ಮಾಡಬೇಕು. ಆ ಎರಡನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಈ ಬುದ್ಧಿಗೆ ಮಾತ್ರ. ಈ ವಿವೇಕ ಅನ್ನೋದು ನಾನು ಏನ್ ಮಾಡ್ಬೇಕು, ಇದರಿಂದ ಇದು ಮಾಡಿದ್ರೆ ನಿನಗೆ ಏನ್ ಅನುಕೂಲ, ಇದನ್ನ ಮಾಡೋದ್ರಿಂದ ಏನ್ ಅನಾನುಕೂಲ ಅನ್ನೋದು ಎರಡನ್ನೂ ಸಹ ಹೇಳುತ್ತೆ. ಹಾಗಾಗಿ ಈ ಮನಸ್ಸು ಮತ್ತು ಇಂದ್ರಿಯಗಳನ್ನ ಎರಡನ್ನೂ ಸಹ ಹಿಡಿತದಲ್ಲಿ ಇಟ್ಕೊಂಡಿರುವಂಥದ್ದು ಈ ಬುದ್ಧಿನೇ ಆಗಿದೆ. ಮುಂದಿನ ಪ್ರಶ್ನೆ ಸಾವಿತ್ರಿಯವರಿಗೆ. ಇವಾಗ ಒಂದೇ ವಸ್ತುವಿನಲ್ಲಿ ವಿರುದ್ಧ ಗುಣಗಳು ಇರೋದಕ್ಕೆ ಸಾಧ್ಯನಾ? ಉದಾಹರಣೆಗೆ ಹೇಳ್ತಾರೆ, ಈಗ ಬೆಂಕಿ ಅದು ತಣ್ಣಗೆ ಮತ್ತೆ ಬಿಸಿಯಾಗಿ, ಹೀಗೆ ಎರಡು ತರ ಇರುತ್ತಾ? ಹಾಗೆ ಒಂದು ವಸ್ತು ಎರಡು ಗುಣಗಳು ಇದೆ ಅಂತ ಕಾಣಿಸ್ಕೊಂಡಾಗ ಅದನ್ನ ಏನಂತ ತಿಳ್ಕೊಳ್ಬೇಕು ನಾವು? ಅದೇ ಬೆಂಕಿ ಗುಣ ಬಿಸಿ, ಅದ್ ಬಿಸಿ ಇರುತ್ತೆ. ಹಾಗಾಗಿ ಎರಡು ಒಟ್ಟಿಗೆ ಇರಲ್ಲ, ತಣ್ಣಗೇನು ಇರಲ್ಲ ಅದು ಬೆಂಕಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಸಂತೋಷದಲ್ಲಿರ್ತೀವಿ, ಆ ಸಂತೋಷ ದುಃಖ ಅನ್ನೋದು ಅದು ಒಂದೇ ಟೈಮ್ಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪೋಸಿಟ್ ವರ್ಡ್ಸ್. ದುಃಖ ಬರುತ್ತೆ, ಆಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಖುಷಿ, ಆತರ. ಹಾಗೆ ಅದನ್ನ ನಮ್ಮ ಒಂದು ಇವಾಗ ಇಷ್ಟು ಕೋಶಗಳಲ್ಲಿ 4 ಕೋಶಗಳ ಆಗಿದೆ ಅಲ್ವಾ. 4 ಕೋಶಗಳಲ್ಲಿ ಹೇಗೆ ಅದನ್ನ ವಿರುದ್ಧವಾದ ದ್ವಂದ್ವಾದಂತಹದ್ದು ಪರಸ್ಪರ ವಿರುದ್ಧವಾದ ಅರ್ಥವಿರುವಂತಹದ್ದು ನಮ್ಮಲ್ಲಿ ಉಂಟಾಗತ್ತೆ. ಅದನ್ನ ಇದಕ್ಕೆ ಹೋಲಿಸಿ ಹೇಳ್ತೀರಾ? ನನ್ಗೆ ಅದು ಏನೋ ಗೊತ್ತಾಗ್ತಾ ಇಲ್ಲ ನನ್ಗೆ. ಈಗ ನನ್ನ ಮನಸ್ಸಿಗೆ ಇನ್ನು ಯಾರನ್ನಾದ್ರೂ ಕೇಳೋಣ ಬಿಡಿ. ಭಾರತಿಯವರು ಹೇಳ್ತೀರಾ? ಇದು ಕ್ವಶನ್ ಇನ್ನೊಂದ್ಸಲ ಹೇಳಿ ಮೇಡಮ್. ಒಂದೇ ವಸ್ತುವಿನಲ್ಲಿ ವಿರುದ್ಧ ಗುಣಗಳು ಇರಲಿಕ್ಕೆ ಸಾಧ್ಯನಾ? ಅಂದ್ರೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಬಿಸಿಯಾದ ಬೆಂಕಿ, ತಣ್ಣಗಿರೋ ಬೆಂಕಿ. ಆತರ ಬೆಂಕಿ ಬಿಸಿ ಮತ್ತೆ ತಣ್ಣಗೆ ಹಂಗಿರುತ್ತಾ? ಆದ್ರೆ ಅದರ ಒಂದು ಸ್ವರೂಪ ಲಕ್ಷಣ ಏನು? ಬೆಂಕಿಗೆ ಬಿಸಿನೇ ಅಲ್ವಾ. ಹಾಗೆ ಎರಡು ತರ ಇರಲ್ಲ. ಆದ್ರೆ ಈಗ ಒಂದು ಉದಾಹರಣೆನ ಸೂಕ್ಷ್ಮವಾಗಿ ಹೇಳ್ತೀನಿ. ನನ್ನ ಮನಸ್ಸಿನಲ್ಲಿ ನಂಗೆ ದುಃಖನೂ ಆಗುತ್ತೆ ಮತ್ತೆ ಸಂತೋಷನೂ ಆಗುತ್ತೆ, ಎರಡು ಆಗುತ್ತೆ ಅಲ್ವಾ. ಹಾಗೆ ವಿರುದ್ಧವಾದಂತಹದ್ದು ಅನೇಕ, ಇವಾಗ 4 ಕೋಶಗಳಲ್ಲೂ ಸಹ ನಾವು ನೋಡ್ಕೊಂಡು ಬಂದಾಗ ಹಾಗೆ ದ್ವಂದ್ವಾರ್ಥಗಳು ಇರುವಂತಹದ್ದು ವಿರುದ್ಧವಾದಂತಹ ಸ್ವಭಾವಗಳನ್ನ ನಾವು ಕಾಣ್ತಾ ಇರ್ತೀವಿ. ನಾವು ಹರ್ಷವಾಗೂ ಇರ್ತೀವಿ, ಒಂದೊಂದ್ಸತಿ ದುಃಖನೂ ಪಡ್ತಾ ಇರ್ತೀವಿ. ನಾನು ದೇಹ ಅನ್ಕೊಂಡಾಗ ಏನ್ ಅನ್ಕೊಳ್ತೀನಿ, ಇವಾಗ ನನ್ನ ಬಣ್ಣ ತುಂಬಾ ಚೆನ್ನಾಗಿದೆ ಅಂತ ನಾನು ತುಂಬಾ ಖುಷಿ ಪಡ್ಕೊಳ್ತೀನಿ. ಇಲ್ಲ, ನಾನು ಕುಳ್ಳಗಿದ್ದೀನಿ ಅಂತಂದ್ಬಿಟ್ಟು ದುಃಖ ಪಡ್ತೀನಿ. ಹೀಗೆ ವಿರುದ್ಧವಾಗಿದೆ. ಅದನ್ನ ಇನ್ನು ಸ್ವಲ್ಪ ಮುಂದುವರಿಸಿ ಹೇಳಿ, ಇನ್ನು ಅನೇಕ ನಿಮ್ಗೆ ಹೊಳೆಯುವಂತಹದ್ದನ್ನ ಹೇಳಿ. ಹಾಗಾಗಿ ಒಂದು ಯಾವಾಗ್ಲೂ ಸತ್ಯವಾದಂತಹ ವಸ್ತುವಿಗೆ ಈ ತರ ವಿರುದ್ಧ ಗುಣಗಳು ಇರಲ್ಲ. ಒಂದು ವಸ್ತುವಿಗೆ, ಸತ್ಯವಾದ ವಸ್ತುವಿಗೆ ಒಂದೇ ರೀತಿಯಾದಂತಹ ಗುಣ ಇರೋದು. ಹಾಗೆ ವಿರುದ್ಧವಾದಂತಹ ದ್ವಂದ್ವವಾದಂತಹ ಗುಣಗಳಿರುವಂತಹದ್ದು ಅದು ಯಾವಾಗ್ಲೂ ಮಿಥ್ಯವೇ ಆಗಿರುತ್ತೆ, ಅದು ಸತ್ಯ ಅಲ್ಲ ಅಂತ ಒಂದಷ್ಟು ಉದಾಹರಣೆಗಳನ್ನ ಹೇಳಿ. ಬದಲಾಗ್ತಾ ಇರೋದು ಆನಂದಮಯ ಕೋಶ, ಜ್ಞಾನಮಯ ಕೋಶ, ಇವೆಲ್ಲ ಬದಲಾಗುತ್ತೆ. ಆನಂದಮಯ ಕೋಶಕ್ಕೆ ಇನ್ನು ಹೋಗಿಲ್ಲ ನಾವು. ಈಗ 4 ಕೋಶಗಳಲ್ಲಿ ಹೇಳಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಇವೆಲ್ಲ ಬದಲಾಗ್ತಾ ಇರುತ್ತೆ. ಯಾವ ಕಾರಣದಿಂದ? ಬುದ್ಧಿಯ ಒಂದು ಮನಸ್ಸು ಮತ್ತೆ ಬುದ್ಧಿಯಿಂದ. ಹಾಗೆ
ಇದು ಅಷ್ಟೊಂದು ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ನೀವೇ ಹ, ಗಮನಿಸ್ಬೇಕು. ಆಗ್ಲಿ. ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ನಾವು ಮೇಡಮ್. ಆಯ್ತು. ಇದು ಒಂದು ಕ್ವಶನ್ ಅನ್ನು ಸಹ ನಾವು ಕೊನೆಯಲ್ಲಿ ಸರ್ ಮುಖ್ಯನಾಗಿ ಕೇಳಿ ಅಮ್ಮ ತಿಳ್ಕೊಳ್ಳೋಣ. ಹರಿ ಓಂ ಅಮ್ಮ. ಹೇಳಿ ಹೇಳಿ ಹಾ, ಲಕ್ಷ್ಮಿ. ಅದೇ ಅಮ್ಮ, ಇವಾಗ ಇಲ್ಲಿ ಪ್ರಿಯಾಂಕಾ. ಒಂದೇ ವಸ್ತುವಿನಲ್ಲಿ ವಿರುದ್ಧ ಗುಣಗಳು ಇರ್ಲಿಕ್ಕೆ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆ, ಈಗ ಎಲ್ಲಾ ಕಡೆ ಮಳೆ ಆಗ್ತಿದೆ, ಮಳೆಗಾಲ ಇದೆ, ಎಲ್ಲರಿಗೂ ಗೊತ್ತು ಮಳೆ ಬರುತ್ತೆ, ಮಳೆ ಬಂದಾಗ ತಂಪಾಗುತ್ತೆ, ಚಳಿ ಆಗುತ್ತೆ ಅಂತ. ಆಮೇಲೆ ಆ ಮಳೆ ಆ ಆ ಮಳೆಗೆ ಮಳೆ ಅಂದ್ರೆ ಅದು ಮಳೆ ಬೀಳ್ತಾ ಇರೋ ಮಳೆ ತಣ್ಣಗೆ ಇರುತ್ತೆ. ನಾ ಎಲ್ಲೂ ಮಳೆ ಬಿಸಿಯಾದ ಮಳೆ ಬರುತ್ತೆ ಅಂದ್ರೆ ಇದು ತಣ್ಣಗಿರೋದು, ಎಲ್ಲ ಕಡೆ ಚಳಿ ಇರೋದು ಸತ್ಯ. ಮಳೆ ಅಂದ್ರೆ ಅದು ತಣ್ಣಗಿದೆ ಅಂತ, ಆ ಮಳೆ ನೀರು ತಣ್ಣಗಿದೆ ಅಂತ ಗೊತ್ತು. ಆದ್ರೆ ಮಳೆ ನೀರು ಬಿಸಿ ನೀರ್ ಬರ್ತಾ ಇದೆ, ಮಳೆ ಬಿಸಿ ಇದೆ ಅಂತ ಹೀಗೆ ಇಲ್ಲ. ಇರಲ್ಲ. ಒಂದೇ ತಣ್ಣಗಿರೋದು ಮತ್ತೆ ಬೆಂಕಿ ಇರೋದು ಎರಡು ವಿರುದ್ಧವಾಗಿರೋದು, ಒಂದೇ ಗುಣ ಇರೋದು ಸಾಧ್ಯ ಇಲ್ಲ. ಇಲ್ಲ. ಇವಾಗ ಇಲ್ಲಿ ಏನಂದ್ರೆ ನಮ್ಮ ಈ 4 ಕೋಶಗಳಲ್ಲಿ ನೋಡಿದಾಗ ಹೀಗೆ ವಿರುದ್ಧವಾದಂತಹ ಲಕ್ಷಣಗಳೆಲ್ಲ ಕಂಡು ಬರ್ತಾ ಇವೆ. ಆದರೆ ಸಚ್ಚಿದಾನಂದ ಸ್ವರೂಪಿಯಾದ ಆತ್ಮನು ಯಾವಾಗ್ಲೂ ಬದಲಾಗಲ್ಲ, ಎರಡೆರಡು ರೀತಿಯಲ್ಲಿ ಇರಲ್ಲ. ಇವಾಗ ಬೆಂಕಿ ಅಂತಂದ್ರೆ ಬೆಂಕಿ ಏನು, ಹೇಗೆ ಅದು ಬೆಚ್ಚಗೆ ಇರೋದು, ಅದು ಬೆಳಗೋದು, ಅದಕ್ಕೇನು ಒಂದು ಆಕಾರ ಅನ್ನೋಂಥದ್ದು ಇಲ್ಲ. ಆದರೆ ಅದು ಹೇಗೆ ಅಂದ್ರೆ, ಇವಾಗ ಒಂದು ಗುಂಡನ್ನ ಕಾಯಿಸಿದಾಗ, ಅಥವಾ ಒಂದು ತ್ರಿಕೋನಾಕೃತಿಯಲ್ಲಿರುವಂತಹದ್ದು ಅಥವಾ ಚೌಕಾಕಾರವಾದಂತಹ ಒಂದು ಕಬ್ಬಿಣದ ತುಂಡುಗಳನ್ನ ನಾವು ಕಾಯಿಸಿದಾಗ ಅದು ಬೆಂಕಿಯ ಆಕಾರ ಬದಲಾವಣೆ ಆಗುತ್ತೆ. ಅದನ್ನೇ ನಾವು ನಿಜ ಅಂತಂದ್ಬಿಟ್ಟು ಅನ್ಕೊಳ್ಬಾರ್ದು. ಅದು ಏನಿದ್ರು ಆ ಬೆಂಕಿಯ ಕಬ್ಬಿಣದ ತುಂಡುಗಳು ಇರುವಂತಹ ಆಕಾರವನ್ನ ಅದು ತೋರಿಸುತ್ತೆ. ಹಾಗಾಗಿ ನಮ್ಮ ಒಂದು ಈ ಕೋಶಗಳು ಏನು ಹೇಳುತ್ತವೋ ಅವೇ ನಾವು ಅನ್ಕೊಂಡ್ಬಿಟ್ಟಾಗ ಅವುಗಳಿಗೆ ಆಗುವಂತಹ ವಿಕಾರಗಳೆಲ್ಲ ನನಗೆ ಆಗ್ತಾ ಇದೆ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಅದು ತಪ್ಪು ತಿಳುವಳಿಕೆ. ನಾನು ಯಾವಾಗ್ಲೂ ಬದಲಾಗದೆ ಇರುವಂತಹ ಸಚ್ಚಿದಾನಂದ ಸ್ವರೂಪಿ, ನಾನು ಚೈತನ್ಯ ಸ್ವರೂಪಿ, ನನಗೆ ಎಲ್ಲಿ ಯಾವಾಗ್ಲೂ ಬದಲಾವಣೆ ಅನ್ನೋದು ಇಲ್ಲ ಅನ್ನೋದನ್ನ ತಿಳಿದುಕೊಳ್ಬೇಕು. ಇನ್ನೊಂದಷ್ಟು ವಿವರಣೆಯನ್ನು ಸರ್ ಮುಖ್ಯನ ತಿಳಿದುಕೊಳ್ಳೋಣ. ಈ ಆನಂದಮಯ ಕೋಶವನ್ನ ಶುರು ಮಾಡೋದ ಇಲ್ವಾ ಸರ್ನ್ ಕೇಳ್ತೀನಿ ಒಂದ್ಸರ್ತಿ. ಅಮ್ಮ ಹರಿ ಓಂ ಸರ್. ಹರಿ ಓಂ ಅಮ್ಮ. ಈಗ ಈ ವಿಷಯವನ್ನ ಇನ್ನೊಂದು ಸ್ವಲ್ಪ ನಾವು ಆಳಕ್ಕೆ ಹೋಗೋಣ. ಸಮಯ ಇದ್ರೆ ನಾವು ಮುಂದಿನ ಜೊತೆ ತಗೊಳ್ಬೋದು. ಹೌದು ಸರ್. ಈಗ ನಾವು ಯಾವುದೋ ಒಂದು ವಿಷಯನ ಬಿಸಿನೇ ತಗೊಳ್ಳೋಣ. ಯಾವುದೋ ಒಂದು ಬಿಸಿ ಅಂತ ಹೇಗೆ ಗೊತ್ತಾಗತ್ತೆ? ಈಗ ನೀವೇನೋ ಮುಟ್ತಾ ಇದ್ದೀರಾ, ಮುಟ್ಟಿದಾಗ ಇದು ಬಿಸಿ ಅಂತ ಯಾವಾಗ ಹೇಳಿ? ಇನ್ನು ನಮ್ಮ ಇಂದ್ರಿಯಗಳ ಮುಖಾಂತರ ಅನ್ನಮಯ ಕೋಶ ಗೊತ್ತಾಗೋದು. ಕರೆಕ್ಟು, ಅನ್ನಮಯ ಕೋಶದಿಂದನೇ. ಆದರೆ ಕೊನೆಯಲ್ಲಿ ನಿಮಗೆ ಏನೋ ಒಂದು ಆ ವಸ್ತುವನ್ನು ಮುಟ್ಟಿದಾಗ ಏನೋ ಒಂದು ಸೆನ್ಸೇಷನ್, ಅಥವಾ ಒಂದು ಆ ವಸ್ತುವಿನ ಮೂಲಕ ಏನೋ ಒಂದು ನಿಮ್ಮ ಮನಸ್ಸಿಗೆ ಚಿತ್ರ ಬರುತ್ತಲ್ಲ, ಬಂದಾಗ ಇದು ಬಿಸಿ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಯಾವಾಗ ಹೇಳ್ತಾರೆ? ಬುದ್ಧಿಯಿಂದ ಗೊತ್ತಾಗತ್ತೆ ಅನ್ಸುತ್ತೆ. ಅದು ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಹೀಗಿದ್ರೆ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಇದು ಬಿಸಿ ಅಂತ ಅದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಅದಕ್ಕೆ ನೀನ್ ದೂರ ಇರು ಅಂತ ಆದೇಶವನ್ನು ಸಹ ಕೊಡುತ್ತೆ. ಆಗ್ಲಿ. ಈಗ ಇನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಅದ್ರ ಮೂಲಕ ತಮಗೆ ನಾನು ಏನ್ ಕೇಳ್ತಾ ಇದ್ದೀನಿ ಅದು ಸರಿಯಾಗಿ ವಿಶದವಾಗ್ಬೋದು. ಈಗ ನೀವು ಒಂದು ಕಾಯಿನ್ ತಗೊಂಡು ಟಾಸ್ ಮಾಡ್ತೀರ. ಕಾಯಿನ್ನ ಟಾಸ್ ಮಾಡಿದಾಗ ಏನೋ ಬೀಳುತ್ತೆ. ಆ ಬಿದ್ದದನ್ನ ನೀವು ಹೆಡ್ಸ್ ಅಥವಾ ಟೇಲ್ಸ್ ಅಂತ ಹೇಳ್ತೀರಾ.
ಹೇಗೆ ಹೇಳಿದ್ರಿ? ಬುದ್ಧಿ. ಅದನ್ನ ನೋಡಿದಾಗ ಕರೆಕ್ಟ್ ಬುದ್ಧಿನೇ. ಆದ್ರೆ ಬುದ್ಧಿಗೆ ಅದನ್ನ ಹೆಡ್ಸ್ ಅಥವಾ ಟೇಲ್ಸ್ ಅಂತ ಹೇಳಬೇಕು ಅಂತ ಹೇಗೆ ಗೊತ್ತಾಯ್ತು? ಜ್ಞಾನ. ಅದು ಬುದ್ಧಿ ಮೂಲಕ ಕಿವಿಗಳಿಂದ ಆ ಶಬ್ದವನ್ನ ಅರ್ಥ ಹೇಳುತ್ತೆ ಬುದ್ಧಿಗೆ ಗೊತ್ತಾಗಿ. ಈ ಓಕೆ, ಎಲ್ಲ ಜ್ಞಾನದಿಂದ. ಹೇಳಿ ನೀವೆಲ್ಲ ಹೇಳಿ, ಆಮೇಲೆ ಹೇಳ್ತೀನಿ. ಇಂದ್ರಿಯಗಳಿಂದ ನೋಡಿ ಅದನ್ನ ಅರಿವಿಗೆ ತಗೊಂಬರೋದು. ಕರೆಕ್ಟ್. ಇಂದ್ರಿಯಗಳಿಂದ ನೋಡಿದ್ರಿ, ಅರಿವಿಗೆ ತಂದ್ರಿ. ಆದ್ರೆ ಅರಿವಿನಲ್ಲಿ ಇದು ಹೆಡ್ಸ್, ಇದು ಬಿಸಿ ಅಂತ ಹೇಳಬೇಕು ಅಂತಂದ್ರೆ ಯಾವಾಗ ಸಾಧ್ಯ? ವಿವೇಕ ವಿಚಾರದಿಂದ. ಚಿತ್ತದಲ್ಲಿ ಇರುತ್ತೆ. ಚಿತ್ತದಲ್ಲಿ ಇರೋ ನೆನಪನ್ನ ತಗೊಂಬಂದು ಹೊರಗೆ ಹಾಕಿದಾಗ ಅವಾಗ ಬುದ್ಧಿಗೆ ಗೊತ್ತಾಗೋದು ಅಂತ. ಅದು ಕರೆಕ್ಟು. ಜ್ಞಾನದಿಂದ. ಚಿತ್ತದಲ್ಲಿ ಏನೋ ಒಂದು ಇರಬೇಕು, ಅದಿದ್ದಾಗ ಮಾತ್ರ ನೀವು ಈ ರೀತಿ ಅರಿವಿರ್ಬೇಕು, ಅರಿವಿದ್ದಾಗ ಮಾತ್ರ ಗೊತ್ತಾಗತ್ತೆ ಅಂತ. ಅರಿವಿರ್ಬೇಕು. ಅರಿವು ನಿಮ್ಮ ಒಂದು ಮೆಮೊರಿ, ನಿಮ್ಮ ಡಿಕ್ಷನರಿಗೆ ಹೋಗಿ ನೋಡುತ್ತೆ. ಆದ್ರೆ ಆ ಡಿಕ್ಷನರಿನಲ್ಲಿ ಇನ್ನೇನೋ ಒಂದು ಇರಬೇಕು, ಅವಾಗ ಮಾತ್ರ ನೀವು ಇದನ್ನ ಬಿಸಿ ಅಂತ ಹೇಳಲಿಕ್ಕೆ ಸಾಧ್ಯ. ವಿವೇಕ ಅಂತ. ಬುದ್ಧಿ ನೀವು ಉಪಯೋಗ ಮಾಡ್ತಾ ಇರೋದು ಇವಾಗ ಇದು ಹೆಡ್ಸಾ ಟೇಲ್ಸಾ ಅಂತ ಹೇಳ್ಬೇಕು ಅಂದ್ರೆ ಬುದ್ಧಿ ಉಪಯೋಗ ಮಾಡ್ತೀರಾ. ಹಳೆ ನೆನಪುಗಳಿದ್ದು ಅದರಿಂದ ಗೊತ್ತಾಗತ್ತೆ, ಓ ನಾನ್ ಬಿಸಿ ಮುಟ್ಟಿದ್ದೆ. ಅಂದ್ರೆ ಮತ್ತೆ ನಾವು ಗಾಳಿ ಚಿಕ್ಕದ್ರಿಂದನೂ ನಮ್ಗೆ ಮತ್ತು ಚಿಕ್ಕದ್ರಿಂದನೂ ಆ, ಸ್ಪರ್ಶ ಮಾಡಿದ್ರೆ ಇದು ಬಿಸಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ನಮ್ಗೆ ಚಿಕ್ಕದ್ರಲ್ಲಿ ಮುಟ್ಟಿರ್ತೀವಲ್ಲ, ಮಗು ಒಂದು ಪಾತ್ರೆನ ಮುಟ್ಟಿದ ತಕ್ಷಣ ಸ್ಪರ್ಶ ಗುಣದಿಂದ ಅದು ಬಿಸಿಯಾಗಿರುತ್ತಲ್ಲ, ಆ ರೀತಿ ನಮ್ಗೆ ಅರ್ಥ ಆಗುತ್ತೆ. ಅದನ್ನ ನಾವು ಜ್ಞಾನ ಅಂತ ಹೇಳ್ತೀವಿ. ಓಕೆ, ಆ ಜ್ಞಾನದಲ್ಲಿ ಏನೋ ಒಂದು ಅಂಶ ಇರಬೇಕು, ಅವಾಗ ಮಾತ್ರ ನೀವು ಇದನ್ನ ಹೇಳಲಿಕ್ಕಾಗತ್ತೆ. ಆ ಅಂಶ ಏನು? ಅನುಭವದಿಂದ ಅದು ಬಿಸಿ Correct. ಅನುಭವ ಆಗಿದೆ. ಕರೆಕ್ಟು, ಅದು ಕರೆಕ್ಟು. ಆ ಅನುಭವದಿಂದ ನಿಮ್ಮ ಚಿತ್ತದಲ್ಲಿ ಒಂದು ಸ್ಟೋರ್ ಆಗಿರುತ್ತೆ. ಆ ಅನುಭವದಲ್ಲಿ ಏನೋ ಒಂದು ಅಂಶ ಬಹಳ ಮುಖ್ಯ. ಚೈತನ್ಯ ಶಕ್ತಿ ಇರ್ಬೇಕು. ಅದ ಚೈತನ್ಯ ಅದನ್ನ ಪ್ರತಿಯೊಂದನ್ನು ಅದು ನಿಜ. ಬೆಳೆದದ್ರೆ ಅದು ನಿಜ. ಅದಿರೋದ್ರಿಂದ ನಿಮ್ಮ ಬುದ್ಧಿ ಕೆಲಸ ಮಾಡ್ತಾ ಇದೆ, ನೀವು ನಿಮ್ಮ ಚಿತ್ತಕ್ಕೆ ಹೋಗ್ತಾ ಇದ್ದೀರ, ಅದೆಲ್ಲ ನಿಜ. ಚಿತ್ತದಲ್ಲಿ ಜ್ಞಾನ ಇರಬೇಕು. ಆ ಜ್ಞಾನದಲ್ಲಿ ಒಂದು ಅಂಶ ಬಹಳ ಮುಖ್ಯ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ, ಇದ್ರ ಮೂಲಕ ತಮ್ಗೆ ಗೊತ್ತಾಗ್ಬೋದು. ಈಗ ನಾನು ಎರಡು ಬೆರಳು ತೋರಿಸ್ತಾ ಇದ್ದೀನಿ. ಈ ಎರಡು ಬೆರಳಲ್ಲಿ ಯಾವುದು ಉದ್ದ? ಮಿಡಲ್ ಫಿಂಗರ್. ಇದು ಅಲ್ವಾ? ಹ್ಮ್. ಇದು ಹ್ಮ್. ಅಥವಾ ಇದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಇದು ಹ್ಮ್. ಅಲ್ವಾ? ಈಗ ಇದನ್ನ ಇದು ಮಾಡಿದ್ರೆ ಇದು ಈ ಮಧ್ಯದ್ದು ಅಲ್ವಾ? ಇದು ಉದ್ದ, ಹೌದಾ? ಎಲ್ರು ಒಪ್ಕೊಂಡ್ರಿ ಅಲ್ವಾ? ಹೌದು. ಇದು ಉದ್ದ ಅಂತ ಹೇಳಲಿಕ್ಕೆ ನಿಮ್ಗೆ ಏನು ಆಧಾರ? ನಮ್ಮ ನೋಟದಿಂದ ರೀ. ಕರೆಕ್ಟು, ನಿಮ್ ನೋಟ ಕರೆಕ್ಟು. ಆದ್ರೆ ನಿಮ್ ನೋಟದಲ್ಲಿ ಏನನ್ನ ಉಪಯೋಗ ಮಾಡ್ಕೊಂಡು ಇದು ಉದ್ದ ಅಂತ ಹೇಳ್ತಾ ಇದ್ದೀರಾ? ವಿವೇಕ ರೀ. ಅದು ಕರೆಕ್ಟು. ಜ್ಞಾನ. ಏನೋ ಒಂದ್ ಇರ್ಲಿಲ್ಲ ಅಂತಿದ್ರೆ ಇದು ಉದ್ದ ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ನಿಮ್ಗೆ. ಬುದ್ಧಿ. ಅದು ನಿಜಾನೇ. ಅದೆಲ್ಲ ನೋಡಿ ಅದ್ರ ಬಗ್ಗೆ ನೋಡ್ಬಿಟ್ಟು ನಾನು ಮಾತಾಡ್ತಾ ಇಲ್ಲ. ನಿಮ್ ನೋಟದಲ್ಲಿ ಏನು, ನಿಮ್ ನೋಟದಲ್ಲೇ ಇನ್ನೂ ಒಂದು ಅಂಶ ಇದೆ. ಆ ಅಂಶ ಇರೋದಕ್ಕೆ ಮಾತ್ರ ಇದು ಉದ್ದ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ ನಿಮ್ಗೆ. ಅದೇ ಚೈತನ್ಯ ಸಾಕ್ಷಿ. ಅಂತ ಹೇಳ್ಬೋದಾ? ಚೈತನ್ಯ. ತರ್ಕದಿಂದ ನಾವು ಹೇಳ್ಬೋದು. ಇಲ್ಲ, ಇದು ನೀವು ತುಂಬಾ ತುಂಬಾ ವೇದಾಂತ ಜ್ಞಾನ ಕೊಟ್ಟೋಗ್ತಾ ಇದ್ದೀರಾ. ಒಂದ್ ಸಣ್ಣ ಮಗು ತರ ಆಲೋಚನೆ ಮಾಡ್ತಾ ಇಲ್ಲ. ಓಕೆ, ಇನ್ನ ಒಂದ್ ಸಣ್ಣ ಉದಾಹರಣೆ ತೋರಿಸ್ತೀನಿ. ಇವಾಗ ನೋಡಿ, ಈಗ ನೀವೇನ್ ಹೇಳಿದ್ರಿ, ಇದು ಮಧ್ಯದ ಬೆರಳು ಉದ್ದ ಅಂತ. ಇವಾಗ ಯಾವ್ದು ಉದ್ದ? ತೋರ್ಬೆರಳು. ನಾವು ನೋಡೋ ನೋಟದಲ್ಲಿದೆ, ಕರೆಕ್ಟು. ನಾವು ಗ್ರಹಿಸುವಂತ ಶಕ್ತಿಯಲ್ಲಿದೆ ಅದು ಉದ್ದ ಅಂತ. ಏನ್ ಬದಲಾವಣೆ ಆಯ್ತು ನಿಮ್ಗೆ ಇದು ಉದ್ದ ಅಂತ ಹೇಳಲಿಕ್ಕೆ? ಇಲ್ಲಿ ತನಕ ತುಂಡ ಅಂತ ಹೇಳಿದ್ರಿ, ಇವಾಗ ಉದ್ದ ಅಂತ ಹೇಳಲಿಕ್ಕೆ ಏನ್ ಬದಲಾವಣೆ ಆಯ್ತು? ಅಲ್ಲಿ ಕ್ರಿಯೆನಲ್ಲಿ ಬದಲಾವಣೆ ಆಯ್ತು. ಕ್ರಿಯೆ ಏನ್ ಬದಲಾವಣೆ ಆಯ್ತು? ನಿಮ್ ನೋಟದಲ್ಲಿ ಏನ್ ನೋಟದಲ್ಲಿ ಏನ್ ಬದಲಾವಣೆ ಆಯ್ತು? ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ವಸ್ತು ಬರ್ತದೆ. ಕರೆಕ್ಟ್. ಈಗ ನೋಡಿ, ಇದನ್ನ ಇರಬೇಕಾದಾಗ ಇದನ್ನ ಇದಕ್ಕೆ ನೀವು ಹೋಲಿಸ್ಬಿಟ್ಟು ಇದು ಉದ್ದ ಅಂತ ಹೇಳಿದ್ರಿ. ಇವಾಗ ಇದಕ್ಕೆ ಹೋಲಿಸ್ಬಿಟ್ಟು ಇದು ಉದ್ದ ಅಂತ ಹೇಳಿದ್ರಿ. ಈಗ ಜೀವನದಲ್ಲಿ ಉದ್ದ ಅಂತ ಏನಾರು ಇದೆಯಾ? ಇನ್ನೊಂದು ವಸ್ತು ಇದ್ದಾಗ ನಾವು ಅದನ್ನ ಗ್ರಹಿಸಬಹುದೇ ಹೊರತು ಒಂದೇ ಅಲ್ವಾ? ಇದ್ದಾಗ ನಾವು ಹೇಳಕ್ಕಾಗಲ್ಲ. ಯಾವುದೋ ಒಂದಕ್ಕೆ ಅದನ್ನ ನೀವು ಹೋಲಿಸ್ಬಿಟ್ಟು, ಓ ಇದು ಉದ್ದ, ಇದು ತುಂಡ, ಇದು ಜಾಸ್ತಿ, ಇದು ಕಡಿಮೆ, ಇದು ಬಿಸಿ, ಇದು ತಣ್ಣ,
ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರು ಶ್ರೀಮಂತ, ಇವ್ರು ಬಡವ, ಎಲ್ಲ ನೋಡಿ ಎಲ್ಲಾನು ಇನ್ನೊಂದಕ್ಕೆ ನೀವು ಹೋಲಿಸಿದಾಗ ಮಾತ್ರ ಆ ಹೋಲಿಕೆ ಇರೋದ್ರಿಂದ ನಿಮಗೆ ಇದು ಬಿಸಿ, ಇದು ತಣ್ಣ, ಬುದ್ಧಿ ಉಪಯೋಗ ಮಾಡ್ತಾ ಇದ್ದೀರಾ ನೀವು, ಕರೆಕ್ಟು. ಆ ಬುದ್ಧಿ ಏನ್ ಮಾಡ್ತಾ ಇದೆ, ಒಂದು ವಸ್ತುನ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡಿ ಉದ್ದ, ಸಣ್ಣ, ದಪ್ಪ, ಜಾಸ್ತಿ ಗೊತ್ತಿದೆ ಇವ್ರಿಗೆ ಕಡಿಮೆ ಗೊತ್ತಿದೆ, ಇವ್ರು ಬುದ್ಧಿವಂತ, ಇವರು ಎಲ್ಲ ಮಾತುಕತೆ ಅಲ್ವಾ. ಇವಾಗ ಪ್ರಶ್ನೆ ಏನು ಇಲ್ಲಿ ಅಮ್ಮ ಕೇಳಿರೋದು, ಒಂದೇ ವಸ್ತುವಿನಲ್ಲಿ ವಿರುದ್ಧ ಗುಣಗಳು, ಒಂದೇ ವಸ್ತುವಿನಲ್ಲಿ ವಿರುದ್ಧ ಗುಣಗಳು. ಈಗ ಕಾಯಿನ್ ಅಲ್ಲಿ ಹೆಡ್ಸು ಟೇಲ್ಸು ಎರಡೂ ತಾನಾಗೇ ಇದೆ. ಈ ವಸ್ತುವಿನಲ್ಲಿ, ಈ ಬೆರಳಿನಲ್ಲಿ ಉದ್ದ ಸಣ್ಣ ತಾನಾಗೇ ಇದೆ. ಆದ್ರೆ ನೀವು ಏನು ಗಮನ ಕೊಡ್ತೀರಾ, ಯಾವುದೋ ಇನ್ನೊಂದಕ್ಕೆ ಅದನ್ನ ಹೋಲಿಸಿದಾಗ ಇದು ಉದ್ದ, ಇನ್ನೊಂದಕ್ಕೆ ಹೋಲಿಸಿದಾಗ ಇದು ತುಂಡ ಅಂತ ಹೇಳ್ತೀರಾ. ಅಂದ್ರೆ ಆ ವಸ್ತುವಿನ ಒಂದು ಹೋಲಿಕೆಯಿಂದ ಅದರ ಗುಣ ನಿಮ್ಗೆ ಕಾಣುತ್ತೆ. ಹೋಲಿಕೆ ಇಲ್ಲ ಅಂತಂದ್ರೆ ಗುಣ ಗೊತ್ತಾಗಲ್ಲ. ಇವಾಗ ಕತ್ಲೆನೋ ಬೆಳಕೋ ಹೊರಗಡೆ, ನಿಮ್ಮ ಕಿಟಕಿ ಹೊರಗಡೆ ಕತ್ಲೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಬೆಳಕು ಬೆಳಕು ಅನ್ನೋದು ಗೊತ್ತಿದ್ದಕ್ಕೆ ಮಾತ್ರ ಕತ್ಲೆ ಅಂತ ಗೊತ್ತಾಯ್ತು. ಬೆಳಕೆ ನೋಡಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಗೆ ಕತ್ಲೆ ಬೆಳಕುದು ವ್ಯತ್ಯಾಸ ಗೊತ್ತಾಗತ್ತಾ? ಇಲ್ಲ ಅಲ್ವಾ? ಗೊತ್ತಾಗಲ್ಲ. ಇವಾಗ ಒಂದು ಬಟಾ ಬೈಲಿರುತ್ತೆ, ಅಲ್ಲಿ ಏನು ಇರಲ್ಲ ಅಂತ ಇಟ್ಕೊಳ್ಳಿ, ಮನೆ ಇಲ್ಲ, ಕಾಡಿಲ್ಲ, ಮರ ಇಲ್ಲ, ಗಿಡ ಇಲ್ಲ, ಪರ್ವತ ಇಲ್ಲ, ಏನೂ ಇಲ್ಲ, ಬರೀ ಬಟಾ ಬೈಲು. ಅಲ್ಲಿ ಏನ್ ಕಾಣುತ್ತೆ ನಿಮ್ಗೆ? ಉದ್ದ ಏನು, ತುಂಡ ಏನು, ದಪ್ಪ ಏನು, ಅಗಲ ಏನು, ಎಲ್ಲ ಒಂದೇ, ಎಲ್ಲ ಬಯಲು ಅಲ್ವಾ. ಸೊ ಒಂದೇ ವಸ್ತುವಿನಲ್ಲಿ ಈ ರೀತಿ ವಿರುದ್ಧ ಗುಣಗಳಿರಕ್ ಸಾಧ್ಯನಾ? ಇರೋದಕ್ಕೆ ಸಾಧ್ಯ ಎಲ್ಲ. ಆದ್ರೆ ಆ ವಿರುದ್ಧ ಗುಣಗಳನ್ನ ನಾವು ಮೀರಿ ಏನೋ ಒಂದು ವಸ್ತು ಇದೆ, ಅದು ಮುಖ್ಯ. ನಾವಾದ್ರೆ ಏನ್ ಮಾಡ್ಬಿಡ್ತೀವಿ, ಈ ಬೆರಳು ತುಂಡ, ಈ ಬೆರಳು ಉದ್ದ, ಅದ್ರ ಬಗ್ಗೆ ಮಾತಾಡ್ತೀವಿ ಹೊರತಾಗಿ ಬೆರಳು ಅಂತ, ಬೆರಳೇ ಅಂತ ನಾವು ನೋಡಲ್ಲ ಅಲ್ವಾ. ನಾವು ಯಾವಾಗ್ಲೂ ಅದನ್ನ ಇನ್ನೊಂದಕ್ಕೆ ಹೋಲಿಕೆ ಮಾಡೋದ್ರಲ್ಲೇ ನಮ್ಮ ಮನಸ್ಸನ್ನು ಉಪಯೋಗ ಮಾಡ್ತಾ ಇರ್ತೀವಿ. ಇವಾಗ ಏನೋ ಒಂದು ಪರಿಸ್ಥಿತಿ ಇದೆ, ಇವಾಗ ನೀವೆಲ್ಲ ಕೂತ್ಕೊಂಡಿದ್ದೀರಾ, ಈಗ ಇಲ್ಲೇನೋ ಒಂದು ಮಾತುಕತೆ ನಡೀತಾ ಇದೆ. ಈ ಮಾತುಕತೆ ಒಳ್ಳೆ ಮಾತುಕತೆನಾ, ಕೆಟ್ಟ ಮಾತುಕತೆನಾ? ಒಳ್ಳೆ ಜ್ಞಾನನೇ ಇಲ್ಲ, ಜ್ಞಾನ ಸಂಪಾದನೆಗೆ ಎರಡೂ ಇಲ್ಲ. ಇಲ್ಲಿ ಮಾತುಕತೆ ಆಗ್ತಾ ಇದೆ, ನೀವು ಇದು ಒಳ್ಳೇದು ಅಂತ ಏನೋ ಒಂದಕ್ಕೆ ಹೋಲಿಸ್ಬಿಟ್ಟು ಹೇಳಿದ್ರೆ ಒಳ್ಳೇದು. ಏನಕ್ಕೆ ಹೋಲಿಸ್ಬೋದು? ಅದು ಅವ್ರು ಯಾವ್ರು ನೋಡಿ, ಪಕ್ಕದ ಮನೆಯವರು ಯಾವಾಗ್ಲೂ ಪಾಲಿಟಿಕ್ಸ್ ಮಾತಾಡ್ತಾರೆ, ನಾವು ವೇದಾಂತ ಮಾತಾಡ್ತಾ ಇದೀವಿ, ಇದು ಒಳ್ಳೇದು, ಅವಾಗ ಇದು ಒಳ್ಳೇದು. ಅದೇ ಒಂದ್ ಸಣ್ಣ ಮಗು ಕೇಳಿ ಇದು ಒಳ್ಳೇದಾ ಕೆಟ್ಟದಾ, ಸುಮ್ನೆ ಇದು ಒಂದು ಮಾತುಕತೆ. ಒಂದ್ ಪುಟ್ಟ ಪಾಪುಗೆ ಗೊತ್ತಿಲ್ಲ, ಪಾಪು ಒಂದು 3 ತಿಂಗಳದ 4 ತಿಂಗಳದ ಪಾಪು ಅಲ್ಲಿ ತಂದಿಟ್ಬಿಟ್ಟು ಆ ಪಾಪು ಸುಮ್ಮನೆ ಕೇಳುತ್ತೆ. ನೀವು ಪಾಲಿಟಿಕ್ಸ್ ಮಾತಾಡಿ ಸುಮ್ಮನೆ ಕೇಳುತ್ತೆ, ವೇದಾಂತನಾದ್ರು ಮಾತಾಡಿ ಸುಮ್ಮನೆ ಕೇಳುತ್ತೆ, ಅಲ್ಲಿ ಒಳ್ಳೆ ಶಾಸ್ತ್ರೀಯ ಸಂಗೀತ ಹಾಕಿ ಸುಮ್ಮನೆ ಕೇಳುತ್ತೆ, ಅಲ್ಲಿ ಕರ್ಕಶವಾಗಿರೋ ಶಬ್ದ ಹಾಕಿ ಸುಮ್ಮನೆ ಕೇಳುತ್ತೆ. ಯಾಕೆ? ಅದಕ್ಕೆ ಇನ್ನೊಂದು ವ್ಯತ್ಯಾಸವನ್ನ ಹೋಲಿಸಿ ವ್ಯತ್ಯಾಸದ ಮೂಲಕ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋ ನಿರ್ಧಾರ ಇನ್ನು ಕಲ್ತ್ಕೊಂಡಿಲ್ಲ ಆ ಮಗು. ಆದ್ರೆ ಅದೇ ಮಗು ಆಮೇಲೆ ಬೆಳೀತಾ ಕಲ್ತ್ಕೊಂಡ್ಬಿಡುತ್ತೆ. ಅವ್ರ ಅಪ್ಪ ಅಮ್ಮನೋ ಸುತ್ತಮುತ್ತ ಇರೋರೆಲ್ಲ ನೋಡ್ತಾರೆ, ಅವ್ರು ಯಾವ ತರ ಯಾವುದನ್ನ ಒಳ್ಳೇದು ಅಂತ ಹೇಳ್ತಾರೆ, ಯಾವುದನ್ನ ಕೆಟ್ಟದು ಅಂತ ಹೇಳ್ತಾರೆ, ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತಾರೆ, ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಈಗ ಇಡ್ಲಿ ಒಳ್ಳೇದಾ, ಚಿತ್ರಾನ್ನ ಒಳ್ಳೇದಾ? ಇಡ್ಲಿ ಟೇಸ್ಟ್ ಜಾಸ್ತಿನಾ, ಚಿತ್ರಾನ್ನ ಟೇಸ್ಟ್ ಜಾಸ್ತಿನಾ? ಚಿತ್ರಾನ್ನ ಅಲ್ವಾ? ಯಾಕೆ? ನಮಗ್ ಗೊತ್ತು, ಹೋಲಿಸ್ಬಿಟ್ಟು ನಿಮ್ ಜೀವನ ಇಡೀ ಬರೀ ಇಡ್ಲಿ ತಿಂದಿದ್ದೀರಾ ಅಂತಂದ್ರೆ ಇನ್ನೇನು ಇಲ್ಲ. ನೀವು ಇಡ್ಲಿ ಚಿತ್ರಾನ್ನ ಎಲ್ಲ ತಿನ್ಬಿಟ್ಟು ಇದು ಅದಕ್ಕಿಂತ ಏನೋ ವ್ಯತ್ಯಾಸ ಇದೆ ಅಂತ ಕಂಡಿಡಿದ್ಬಿಟ್ಟು ವ್ಯತ್ಯಾಸವನ್ನ ಗಮನ ಕೊಟ್ಬಿಟ್ಟು ನೀವು ಅದಕ್ಕೊಂದು ಹೆಸರು ಕೊಡ್ತಾ ಇದ್ದೀರಾ. ಚಿತ್ರಾನ್ನ ಸೂಪರ್ ಆಗಿರುತ್ತೆ, ಇಡ್ಲಿನ ಡಲ್ಲು.
ಯಾಕೆ? ವ್ಯತ್ಯಾಸ ಕಂಡುಹಿಡಿದಿದ್ರಿಂದ. ಆದರೆ ಮುಖ್ಯವಾಗಿರೋ ಅಂಶ ಏನು ಮರಿತಾ ಇದ್ದೀವಿ? ಏನೋ ಒಂದು ವಸ್ತು ಇದೆ, ಆ ವಸ್ತುಗೆ ಈ ಥರ ಎಲ್ಲ ಇಡ್ಲಿ ಥರ, ಚಿತ್ರಾನ್ನ ಥರ, ಬೆಳ್ಳಗ್ ಥರ, ಕೆಂಪು ಥರ, ಉದ್ದವಾಗಿ, ಅಗಲವಾಗಿ, ಸಣ್ಣವಾಗಿ, ದಪ್ಪವಾಗಿ, ಒಬ್ಬ ಬ್ರಾಹ್ಮಣನಾಗಿ, ಒಬ್ಬ ವೈಶ್ಯನಾಗಿ, ಒಬ್ಬ ಕ್ಷತ್ರಿಯನಾಗಿ, ಒಬ್ಬ ಹಿಂದೂ ಆಗಿ, ಒಬ್ಬ ಮುಸ್ಲಿಂ ಆಗಿ, ಒಬ್ಬ ಭಾರತೀಯನಾಗಿ, ಒಬ್ಬ ಪಾಕಿಸ್ತಾನಿಯಾಗಿ ಎಲ್ಲ ಥರ ಇರೋದಕ್ಕೆ ಸಾಧ್ಯ. ಯಾರಿಗೆ ಅದು ಸಾಧ್ಯ? ಯಾರಿಗದು ಸಾಧ್ಯ? ಮನುಷ್ಯಂಗೆ. ಯಾರು ನಾನು ಇದೇ ತರ ವ್ಯಕ್ತಿ ಅಂತ ಅನ್ಕೊಳ್ಳಲ್ಲ, ಅವನಿಗೆ ಮಾತ್ರ ಸಾಧ್ಯ. ನಾನು ಇದೇ ತರ ವ್ಯಕ್ತಿ ಅಂತ ಯಾವಾಗ ಅನ್ಕೊಂತೀನಿ ಹೇಳಿ? ನಾನು ಗಂಡು ಅಂತ ಯಾವಾಗ ಅನ್ಕೊಂತೀನಿ ಹೇಳಿ? ಒಂದು ಹೆಣ್ಣು ಅಂತ ಇನ್ನೊಂದನ್ನ ವ್ಯತ್ಯಾಸ ನೋಡಿದಾಗ, ಆ ಹೆಣ್ಣನ್ನು ನೋಡು, ಅದಕ್ಕೆ ಮೂಗು ಹೆಂಗಿದೆ, ಕಣ್ಣು ಹೆಂಗಿದೆ, ಅದ್ರ ಮುಖ ಹೆಂಗಿದೆ, ಅದ್ರ ದೇಹ ಹೆಂಗಿದೆ, ಈ ದೇಹ ಹೆಂಗಿದೆ, ಓ ನಾನು ಗಂಡು. ವ್ಯತ್ಯಾಸವನ್ನ ನೋಡಿದಾಗ ಮಾತ್ರ ನಾನು ಗಂಡು. ವ್ಯತ್ಯಾಸ ನೋಡಿಲ್ಲ ಅಂದ್ರೆ ಗಂಡು ಅಲ್ಲ, ಹೆಣ್ಣು ಅಲ್ಲ. ಆ ವ್ಯತ್ಯಾಸ ಇಲ್ಲದೆ ಇರೋ ಅರಿವು ನೀವು. ಆದ್ರೆ ಮನಸ್ಸಿನ ಮೂಲಕ ನೋಡಿ ವ್ಯತ್ಯಾಸವನ್ನ ಗಮನಿಸಿ, ಆ ವ್ಯತ್ಯಾಸದಲ್ಲೇ ಎಲ್ಲ ಲೆಕ್ಕಾಚಾರ ಇಟ್ಟು ನಾನದು, ನಾನಿದು, ನಾನು ಅದಲ್ಲ, ನಾನಿದಲ್ಲ, ಎಲ್ಲ ಇರೋ ಒಂದು ಅದ್ಭುತವಾಗಿರೋ ಏನೂ ಅಲ್ಲದೆ ಇರೋರು ನೀವು. ಒಂದ್ ರೀತಿ ಹೇಳ್ಬೇಕು ಅಂದ್ರೆ, ಈ ಖಾಲಿ ಜಾಗ ಇದೆಯಲ್ಲ, ಖಾಲಿ ಜಾಗಕ್ಕೆ ಏನನ್ನು ಬೇಕಾದರೂ ತಗೊಳಕ್ ಸಾಧ್ಯ. ಅದು ಯಾಕೆ? ಈ ಖಾಲಿ ಜಾಗದಲ್ಲಿ ಬರೀ ದೇವಸ್ಥಾನ ಬರಬೇಕು ಅಂತ ಇದಕ್ಕೇನು ಇಚ್ಛೆ ಇಲ್ಲ. ಈ ಖಾಲಿ ಜಾಗದಲ್ಲಿ ಟಾಯ್ಲೆಟ್ ಬರಬಾರ್ದು ಅಂತ ಇದಕ್ಕೇನು ಅದಕ್ಕೆ ಅಸಹ್ಯ ಇಲ್ಲ. ಈ ಖಾಲಿ ಜಾಗದಲ್ಲಿ ಟಾಯ್ಲೆಟ್ ಬಂತಾ, ಓಕೆ. ದೇವಸ್ಥಾನ ಬಂತಾ, ಓಕೆ. ಈ ಖಾಲಿ ಜಾಗದಲ್ಲಿ ಕನ್ನಡ ಮಾತಾಡ್ತೀಯಾರಾ, ಓಕೆ. ಈ ಖಾಲಿ ಜಾಗದಲ್ಲಿ ಇಂಗ್ಲಿಷ್ ಮಾತಾಡ್ತೀಯಾರಾ, ಓಕೆ. ಇದಕ್ಕೇನು ಕಷ್ಟ ಇಲ್ಲ. ಕಷ್ಟ ಇಲ್ಲ ಯಾರಿಗೆ? ನಾನು ಕನ್ನಡಿಗ ಅಂತ ಇರೋ ಒಂದು ವಸ್ತುವಿಗೆ ಮಾತ್ರ. ಈ ಖಾಲಿ ಜಾಗದಲ್ಲಿ ನಾನು ಒಂದು ಕಲ್ಲು ಅಂತ ಆದ್ರೆ, ಆ ಕಲ್ಲಿಗೆ ಯಾರಾದರೂ ತಂದು ಸುತ್ತಿಗೆನ ಹೊಡಿತಾ ಇದ್ರೆ ಅವಾಗ ಕಲ್ಲು ಕಷ್ಟ ಆಗತ್ತೆ. ಆದ್ರೆ ನಾನು ಕಲ್ಲು ಅಲ್ಲ, ಆ ಸುತ್ತಿಗೆನೂ ಅಲ್ಲ. ನಾನು ಖಾಲಿ ಜಾಗ ಅಂತ ಯಾರ ಅರಿವಿಗೆ ಬರುತ್ತೆ, ಯಾರು ಅದರಲ್ಲಿ ಸ್ಥಿರವಾಗ್ತಾರೆ, ಅವರಿಗೆ ಕಷ್ಟ ಇಲ್ಲ, ನಷ್ಟನೂ ಇಲ್ಲ. ಅದು ಕಷ್ಟ ಅಲ್ವಾ ಸರ್, ಖಾಲಿ ಜಾಗ ಆಗೋದಕ್ಕೆ ಮನುಷ್ಯರಾಗ ಹುಟ್ಟ ಮೇಲೆ? ಎಲ್ಲಿ ತನಕ ನೀವು ಕಷ್ಟ ಅಂತ ಹೇಳ್ಕೊತಾ ಇರ್ತೀರ, ಅದು ಬಹಳ ಕಷ್ಟ ಅಮ್ಮ. ಹೌದು, ಖಂಡಿತ ಬಹಳ ಕಷ್ಟ. ಯಾಕೆ ಹೇಳಿ? ನೀವು ನಿಮಗೋಸ್ಕರ ಹೇಳ್ಕೊತಾ ಇದ್ದೀರಾ ಇದು ಬಹಳ ಕಷ್ಟ ಅಂತ. ಈಗ ಒಂದು ಸಣ್ಣ ಮಗುಗೆ ನಡಿಬೇಕಾದಾಗ ಆ ಮಗು ಇದು ಕಷ್ಟ ಕಷ್ಟ ಅಂತ ಅನ್ಕೊಂಡು ಏನಾದ್ರು ನಡಿಯಕ್ ಶುರು ಮಾಡಿದ್ರೆ ಆ ಮಗು ಯಾವತ್ತಾರು ನಡಿಯಕ್ ಕಲಿತಿತ್ತ? ಯಾವತ್ತೂ ನಡಿತಾನೆ ಇರ್ಲಿಲ್ಲ ಮಗು. ಆ ಮಗುಗೇನಾದ್ರು ದೊಡ್ಡವ್ರ ಬುದ್ಧಿ ಇದ್ದಿದ್ರೆ ಜೀವನದಲ್ಲಿ ಮಕ್ಳು ಯಾರು ನಡಿತಾನೆ ಇರ್ಲಿಲ್ಲ, ಮಾತಾಡ್ತಾನೆ ಇರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಯಾಕೆ ಹೇಳಿ? ಎಲ್ಲ ಕಷ್ಟ. ಕಷ್ಟ ಎಲ್ಲ ಇರೋದು ಸ್ವಲ್ಪ ದೊಡ್ಡ ಬುದ್ಧಿಯವ್ರಿಗೆ ಮಾತ್ರ. ಸಣ್ಣ ಮಕ್ಳಿಗೆ ಏನು ಕಷ್ಟ ಇಲ್ಲ. ಆ ಸಣ್ಣ ಮಗುನು ನೀವಾಗಿದ್ರಿ ಒಂದ್ ದಿವಸ. ಇವತ್ತು ಮಾತ್ರ ದೊಡ್ಡ ದೇಹದಲ್ಲಿ ನಾನು ದೊಡ್ಡವನಾಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡು ಕಷ್ಟ ನಷ್ಟ ಅಂತೆಲ್ಲ ಮಾತಾಡ್ತಾ ಇದ್ದೀರಾ. ಕಷ್ಟನೂ ಇಲ್ಲ, ನಷ್ಟನೂ ಇಲ್ಲ, ಅಥವಾ ಸುಲಭನೂ ಇಲ್ಲ, ಏನೂ ಇಲ್ಲ, ಬಹಳ ಸುಲಭ. ಕಷ್ಟ ಅನ್ನೋ ತಪ್ಪು ಕಲ್ಪನೆ ಬಿಡ್ಬೇಕಷ್ಟೇನೆ. ಏನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಗುರುಗಳು? ಹೇಳ್ತಾ ಇದ್ದಾರೆ, ನೋಡಪ್ಪ, ನಿನ್ನ ನಿಜ ಸ್ವರೂಪ ಖಾಲಿ ಜಾಗ. ಅಯ್ಯೋ ಬಹಳ ಕಷ್ಟ ಸರ್, ನಾನು ನೋಡಿ 60 kg 70 kg ಹೆಂಗ್ ಬಿಟ್ಬಿಡ್ಲಿದ್ನೆಲ್ಲ. ಏನು ಮಾಡ್ಬೇಕಾಗಿಲ್ಲ, ಇದೆಲ್ಲ ನಾನಲ್ಲ ಅಂತ ಅರ್ಥಕೊಳ್ಬೇಕು. ಮಾನಸಿಕವಾಗಲ್ಲ. ಮಾನಸಿಕವಾಗಂದ್ರೇನು? ನಾನು ಆಲೋಚನೆ ಮಾಡ್ತೀನಿ, ನಾನು ಕುತ್ಕೊಂಡು ಯೋಚನೆ ಮಾಡ್ಬಿಟ್ಟು ನಾನು ಇದಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ. ಅಲ್ಲ, ನೀವಿದಲ್ಲ ಅಷ್ಟೇನೇನೆ. ಇದೇನೋ ಆಲೋಚನೆ ಮಾಡಿದ್ರಿಂದ ಅಂತಲ್ಲ. ಈಗ ಒಂದು ಚಿನ್ನ, ಅದನ್ನ ನೀವು ಒಂದು ಏನೋ ಕಿವಿದು ಓಲೆ ಥರದಲ್ಲಿ ನೀವು ಅದನ್ನ ಕೊಟ್ಟಾಗ ನಾನು ಕಿವಿ ಓಲೆ ಆಗ್ಬಿಟ್ಟೆ ಅಂತ ಚಿನ್ನ ಅನ್ಕೊಂಡ್ರೆ ಅದು ಚಿನ್ನದ ಮೂರ್ಖತನ ಅಲ್ವಾ? ಚಿನ್ನ ಯಾವತ್ತಿದ್ರು ಚಿನ್ನನೇ. ರೂಪದಲ್ಲಿ ಅದು ಓಲೆ ಥರ ಕಾಣಿಸ್ಬೋದು, ಇನ್ನೇನೋ ಒಂದು 100 ಆಭರಣ ಥರ ಕಾಣಿಸ್ಬೋದು.
ಕಾಣಿಸಿದ ಮಾತ್ರಕ್ಕೆ ಚಿನ್ನ ಏನಾದ್ರು ಬದಲಾವಣೆ ಆಗುತ್ತಾ? ಅಲ್ಲ, ಅದು ನಿರ್ಜೀವ ವಸ್ತು. ಅದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಯಾರೋ ಅದು ನಿರ್ಜೀವ ಅಂತ ಹೇಳ್ತಾ ಇರೋದು? ನೀವು ನಿಮ್ಮ ಮನಸ್ಸಿನಲ್ಲಿ ಇದು ಸಜೀವ ಇದು ನಿರ್ಜೀವ ಅಂತ ಈಗ ತಾನೇ ವ್ಯತ್ಯಾಸ ನೋಡ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಸಜೀವ ಅಂತಂದ್ರೆ ಯಾವುದು ಸಜೀವ? ಯಾವ್ದು ಓಡಾಡುತ್ತೆ ಅದು ಸಜೀವ, ಯಾವ್ದು ಓಡಾಡಲ್ಲ ಅದು ನಿರ್ಜೀವ. ಉಸಿರಾಟ ಆಡುತ್ತೆ ಅದು ಹಾ, ಸಜೀವ. ಈ ಚಿನ್ನ ಉಸಿರಾಟ ಆಡಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತು? ಆಹಾರ ನೀರು ಏನು ತಗೊಳಲ್ಲ ಅಲ್ಲ. ಹೆಂಗ್ ಗೊತ್ತು ನಿಮ್ಗೆ? ನೀವು ಅದನ್ನ ಚಿನ್ನನ ಯಾವತ್ತಾದ್ರೂ ಕೂತ್ಕೊಂಡು ಗಮನ ಕೊಟ್ಟು ನೋಡಿದೀರಾ ನೀವು? ಆ ಚಿನ್ನನು ಬದಲಾವಣೆ ಆಗ್ತಾ ಇರತ್ತೆ, ಒಂದ್ ದೊಡ್ಡ ಪರ್ವತನೂ ಬದಲಾವಣೆ ಆಗ್ತಾ ಇರತ್ತೆ. ಈ ಜಗತ್ನಲ್ಲಿ ಬದಲಾವಣೆ ಆಗದೆ ಇರೋ ವಸ್ತು ಏನಿದೆ? ಯಾಕಂದ್ರೆ ಬದಲಾವಣೆಯಿಂದ ಜೀವ ನಿರ್ಜೀವ ಅಂತ ನೀವು ತೀರ್ಮಾನ ಮಾಡ್ಬೇಕು ಅಂತಂದ್ರೆ ಈ ಜಗತ್ನಲ್ಲಿ ಬದಲಾವಣೆ ಆಗದೆ ಇರೋಂಥ ವಸ್ತು ಏನಾರು ಇದೆಯಾ? ತೋರಿಸಿ. ಎಲ್ಲ ನಾವು ಮನಸ್ಸಿನಲ್ಲಿ ಯಾವ ರೀತಿ ಆಲೋಚನೆ ಮಾಡ್ತೀವಿ ಆ ರೀತಿ ನಮ್ಗೆ ಗೊತ್ತಾಗೋದು. ಇದು ಸಜೀವ, ಇದು ನಿರ್ಜೀವ. ಈ ಈ ಈ ಪುಸ್ತಕ ಇದು ಸಜೀವನ ನಿರ್ಜೀವನ? ನಿರ್ಜೀವ. ನಿರ್ಜೀವ. ಸ್ವಲ್ಪ ದಿವಸ ಹಂಗೆ ಬಿಟ್ಬಿಟ್ರೆ ಇದೆಲ್ಲ ಹಳೇದಾಗಿ ಪುಡಿಯಾಗಿ ಆಮೇಲಿಂದ ಮರಕ್ಕೆ ಹೋಗಿ ಮರವಾಗಿ ಬೆಳೆದ್ಬಿಟ್ಟು ಅದು ಮಾವಿನ ಹಣ್ಣಾಗಿ ಬಂದಾಗ ಇದು ಸಜೀವ ಅಂತ ಹೇಳ್ತೀರ. ಎಲ್ಲ ನೀವು ಯಾವ ಅಂಶದ ಮೇಲೆ ಗಮನ ಕೊಡ್ತಾ ಇದ್ದೀರಾ ಅದ್ರ ಮೂಲಕ. ಎಷ್ಟು ಚಿತ್ರ ನೋಡ್ತೀರಾ ಅಷ್ಟು ಮಾತ್ರ. ನೀವು ಕುದುರೆ ಓಡಬೇಕು ಅಂತಂದ್ರೆ ಕುದುರೆಗೆ ಈ ತರ ಹಾಕ್ಬಿಡ್ತಾರಂತೆ, ಆ ಕಡೆ ನೋಡಬಾರ್ದು ಅಂತ. ಇಷ್ಟು ಮಾತ್ರ ನೋಡ್ಬಿಟ್ಟು ಮುಂದೆ ನೋಡ್ತಾ ಇರ್ಲಿ ಅಂತ. ನೀವು ಇಷ್ಟು ಮಾತ್ರ ನೋಡ್ತಾ ಇದ್ರೆ ನಿಮ್ಗೆ ಅಷ್ಟು ಮಾತ್ರ ಕಾಣುತ್ತೆ. ಇದನ್ನ ನೀವು ತೆಗಿಬೇಕು. ಓ, ಅದು ಇದೆ, ಇದು ಇದೆ, ಇದು ಇದೆ ಅಲ್ವಾ? ಮಣ್ಣು ಬದಲಾವಣೆ ಆಗುತ್ತಾ ಸರ್? ಏನಮ್ಮ? ಮಣ್ಣು ಬದಲಾವಣೆ ಆಗುತ್ತಾ? ಆಗಲ್ವಾ? ನೀವ್ ಹೇಳಿ ಅಮ್ಮ. ಮಣ್ಣು ಆಗುತ್ತೋ ಆಗಲ್ವಾ ಅಮ್ಮ? ಕಣಕಣಗಳು ಬದಲಾವಣೆ ಆಗುತ್ತೆ, ಬಟ್ ಶಾಶ್ವತವಾಗಿ ಇರ್ತದಲ್ಲ. ಶಾಶ್ವತವಾಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಮ್ಮ? ಈಗ ನೀವು ಗಾಢ ನಿದ್ರೆನಲ್ಲಿದ್ದಾಗ ಮಣ್ಣಿದ್ಯಾ ಕಲ್ಲಿದ್ಯಾ? ಎಂತದು ಇಲ್ಲ, ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ. ಎಲ್ಲ ಮನಸ್ಸಿನಲ್ಲಿ ಈಗ ಆ ಕಲ್ಲು ಸಹ, ಒಂದ್ ದೊಡ್ಡ ಕಲ್ಲು, ಒಂದು ಪರ್ವತ ಸಹ ಗಾಳಿಗೆ ನೀರಿಗೆ ಸೇರಿ ಬದಲಾವಣೆ ಆಗ್ತಾನೆ ಇದೆ. ಹಂಗಂದ್ರೆ ಪಂಚಭೂತಗಳಲ್ಲಿ ಬದಲಾವಣೆ ಇದೆಯಾ? ಈಗ ಈ ಪ್ರಪಂಚದಲ್ಲಿ ವಸ್ತು ಮೂಲಕ ನಿಮ್ಗೆ ಕಾಣಿಸೋದು ಇದೆಯಲ್ಲ, ನಿಮ್ಮ 5 ಇಂದ್ರಿಯಗಳ ಮೂಲಕ ನಿಮ್ಗೆ ಗೋಚರವಾಗುವಂಥದ್ದು ಏನಾರು ಇದೆಯಲ್ಲ, ಅದು ಯಾವುದ್ರಲ್ಲಿ ಏನು ಬದಲಾಗದೆ ಇರುವಂತದ್ದು ಏನಿದೆ ಅಮ್ಮ? ಹೇಳಿ ನನಗೆ. ಅಲ್ಲ, ಈಗ ಚಿನ್ನನೇ ತಗೊಳ್ಳಿ ಸರ್. ಇದ್ದಿದ್ದು ಈ ಸಮುದ್ರ, ಆಕಾಶ, ಭೂಮಿ ಇವುಗಳಲ್ಲಿ ಯಾಕೆ ಬದಲಾವಣೆ ಆಗಲ್ಲಮ್ಮ? ಸಮುದ್ರದ ನೀರನ್ನು ಬದಲಾವಣೆ ಆಗ್ತಾ ಇರತ್ತಲ್ಲಮ್ಮ. ಸಮುದ್ರದಲ್ಲಿ ಉಬ್ಬರ ಇಳಿತ, ನೀರ್ ಕಡಿಮೆ ಆಯ್ತು, ನೀರ್ ಜಾಸ್ತಿ ಆಯ್ತು, ಅಲ್ಲಿಗೇನೋ ಬಂತು ಹೋಯ್ತು, ಅದರಲ್ಲಿರೋ ಜೀವಿಗಳು ಬದಲಾವಣೆ ಆದ್ವು, ಆಗ್ತಾನೆ ಇದೆಯಲ್ಲ ಸಮುದ್ರದಲ್ಲೂ. ಅಲ್ಲ, ಈಗ ಚಿನ್ನ ಅದಾಗಿದ್ದ ಅದೇ ಬದಲಾವಣೆ ಒಂದಲ್ಲ. ನಾವು ಅದನ್ನ ಕೆತ್ತಿದ್ರೆ ಅದು ಶಿಲೆ, ಈಗ ಕಲ್ಲು ಅದಕ್ಕೆ ಆಕಾರ ಕೊಟ್ರೇನೆ ಶಿಲೆ. ಯಾವ್ದೋ ಒಂದು ಕಾಡ್ನಲ್ಲಿ ಒಂದು ಪರ್ವತ ಇದೆ, ಆ ಪರ್ವತದಲ್ಲಿ ಒಂದು ಕಲ್ಲಿದೆ. ಆ ಕಲ್ಲನ್ನು ನೀವು ಕುತ್ಕೊಂಡು ಕೆತ್ತುತ್ತಾ ಇರ್ತೀರಾ, ಬದಲಾವಣೆ ಆಗಲ್ವಾ? ಆಗುತ್ತೆ. ಯಾರು ಬದಲಾವಣೆ ಮಾಡಿದ್ರು? ನಾವೇ. ನೀವೆಲ್ಲ ಕೆತ್ತಿದ್ರ ನೀವು? ಶಿಲ್ಪಿ. ಪ್ರಕೃತಿ ಬದಲಾವಣೆ. ಒಂದ್ ಕಲ್ಲು ಗಾಳಿಯ ವೇಗಕ್ಕೆ ಅದು ಸದಾ ಬದಲಾವಣೆ ಆಗ್ತಾ ಇರುತ್ತಲ್ವಾ? ಪ್ರಕೃತಿಯಿಂದ ಬದಲಾವಣೆ ಆಗುತ್ತೆ. ಪ್ರಕೃತಿಯ ಸಹಜ ಗುಣ ಏನು? ಬದಲಾವಣೆ ಅಲ್ವಾ? ಪ್ರಕೃತಿ ಅದು ತುಂಬಾ ದಿನ ತಗೊಳುತ್ತೆ, ಅದಕ್ಕೆ ನಮ್ಗೆ ಗೊತ್ತಾಗಲ್ಲ. ನಮ್ಮ ಒಂದು ಕಾಲಮಿತಿ ಮ್ಯಾಕ್ಸಿಮಮ್ ಒಂದು 70, 80, 90 ವರ್ಷ, ಅಷ್ಟರಲ್ಲಿ ನಾವು ಬದಲಾವಣೆಗಳನ್ನ ಏನು ಸರಿಯಾಗಿ ಗೊತ್ತಾಗುತ್ತೋ ಅಷ್ಟನ್ನ ಮಾತ್ರ ನಾವು ಗಮನಿಸ್ತೀವಿ. ನಾವು ನಮ್ಮ ದೃಷ್ಟಿಯ ಸೂಕ್ಷ್ಮತೆ ಮೂಲಕ ನಮಗೆ ಬದಲಾವಣೆ ಗೊತ್ತಾಗತ್ತೆ. ಈಗ ಉದಾಹರಣೆಗಷ್ಟೇನೆ, ಈಗ ಯಾರೋ ಒಬ್ರು ಒಂದು ಹೊಸ ವಾಲೆ ಹಾಕೊಂಡ್ ಬಂದ್ರು ಅಂದ್ರೆ ನಿಮ್ಮೆಲ್ಲರಿಗೂ ಪಟ್ ಅಂತ ಗೊತ್ತಾಗತ್ತೆ, ಹೌದಾನೆ? ಅದೇ ಗಂಡ್ಮಕ್ಳಿಗೆ, ಎಷ್ಟೊಂದು ಗಂಡ್ಮಕ್ಳಿಗೆ ಅವ್ರ ವಾಲೆ ಬದಲಾವಣೆ ಆಗ್ಲಿ, ಅವ್ರ ಸೀರೆ ಬದಲಾವಣೆ ಆಗ್ಲಿ ಏನು ಗೊತ್ತಾಗಲ್ಲ.
ಹಾಗಾದ್ರೆ ಬದಲಾವಣೆ ಆಗದ ವಸ್ತು ಯಾವುದೂ ಇಲ್ಲ ಸರ್. ಏನಿದೆ ಹೇಳಿ ನೋಡೋಣ. ಈ ನಿಮ್ಮ 5 ಇಂದ್ರಿಯಗಳಿಗೆ ಗೋಚರವಾಗುವಂತ ವಸ್ತು ಪ್ರಪಂಚದಲ್ಲಿ ಬದಲಾವಣೆ ಆಗದೆ ಇರುವಂತದ್ದು ಏನಿದೆ ಆಲೋಚನೆ ಮಾಡಿ. ನಾನು ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾವುದು ಇಲ್ಲ ಅನ್ಸುತ್ತೆ. ನೋಡಿ, ಗಮನ ಕೊಡಿ. ಸುಮ್ನೆ ಸುಮ್ನೆ ನಾನು ಕೇಳ್ತಾ ಇದ್ದೀನಿ ಅಂತ ಹೂ ಅಂತ ಹೇಳ್ಬಿಡ್ಬೇಡಿ. ಯಾಕಂದ್ರೆ ಇದು ಸುಮ್ನೆ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ. ಏನೋ ಈಗ ಒಂದು ಒಂದು ಮೂರ್ತಿ ಕೆತ್ತಿರ್ತಾರೆ ಕಲ್ಲಿಂದ, ಅದು ಬದಲಾವಣೆ ಆಗಲ್ಲ, ಹಾಗೆ ಇರುತ್ತೆ. ಎಲ್ಲ ಇಲ್ಲ, ಆಗುತ್ತೆ ಆಗುತ್ತೆ. ಕಲ್ಲ ಕೆತ್ತಿದ್ರು ಅದು ಗೊಮ್ಮಟೇಶ್ವರ ಆಗ್ತಾನೆ ಇದೆಯಲ್ವಾ. ಅದರದ್ದು ಅದಕ್ಕೆ ಏನೋ ಉದ್ದ ಜಾಸ್ತಿ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಅದರದ್ದು ಭಾರ ಅದರದ್ದು ಕಣಗಳು ಬದಲಾವಣೆ ಆಗ್ತಾನೆ ಇರುತ್ತೆ. ಬದಲಾವಣೆ ಆಗ್ತಾ ಇರುತ್ತೆ. ಅದ್ ನಮ್ಗೆ ತಕ್ಷಣ ಗೋಚರವಾಗದೇ ಇರ್ಬೋದು. ಸೂಕ್ಷ್ಮವಾಗಿ ನೋಡೋರ್ಗೆ, ಓ ನೆನ್ನೆ ಈ ಕಲ್ಲಲ್ಲಿ ಇಲ್ಲೊಂದು ಚೂರು ಹಿಂಗಿತ್ತು, ಇವಾಗ ಒಂದ್ ಚೂರು ಹಿಂಗ್ ಕಡಿಮೆ ಆಗಿದೆ ಅಂತ ಗಮನ ಕೊಟ್ಟು ನೋಡೋರ್ಗೆ ಗೊತ್ತಾಗತ್ತೆ. ನಮ್ಮನೆ ಟ್ಯಾಪು ಅಷ್ಟ ಅಲ್ರಿ. ಒಂದ್ಸತಿ ನೀರ್ ಲೀಕ್ ಆಗ್ತಾ ಇತ್ತು ಅಂತಂದ್ ಹೇಳಿದ್ರ ಒಂದಿನ ಸ್ವಲ್ಪ ತೆಗ್ದ್ಬಿಡ್ತೈತಿ, ಸ್ವಲ್ಪ ಮಾರನೇ ದಿನ ಅದಾದ್ಮೇಲೆ ಎಷ್ಟ ಆಳಕ್ ಪಸಂದಾಗ ಎಲ್ಲೇ ನೀರ್ ಒಂದ್ ಸೋರ್ತಾ ಇರ್ತೈತಲ್ರಿ, ಅದ್ ಎಷ್ಟು ನೀರು ತೆಗ್ದ್ಬಿಡ್ತೈತಿ. ಎಷ್ಟೊಂದು ಹೌದು ಬಹಳ ಚೇಂಜ್. ಹೌದಲ್ವಾ? ಈಗ ಯಾವ್ದೋ ಒಂದು ನೀರು ಟಪ ಟಪ ಅಂತ ಬೀಳ್ತಾ ಇದ್ರೆ ಮೊದಲನೇ ದಿವಸ ನಿಮ್ಗೆ ಅಲ್ಲಿ ಹಳ್ಳ ಆಗಿದೆ ಅಂತ ಗೊತ್ತಾಗಲ್ಲ. ಆದ್ರೆ ಎಷ್ಟೊಂದ್ ದಿವಸ ಆದ್ಮೇಲಿಂದ ಹಳ್ಳ ಆಗಿರುತ್ತೆ. ಅಥವಾ ಈಗ ನಿಮ್ ಸುತ್ತಮುತ್ತ ಜನಗಳು ಅವ್ರನ್ನ ದಿವಸ ನೋಡಿದಾಗ ಅವ್ರಲ್ಲಿ ಬದಲಾವಣೆ ಗೊತ್ತಾಗಲ್ಲ. ಆದ್ರೆ ಒಂದು ವರ್ಷ ಬಿಟ್ಬಿಟ್ಟು ಯಾರೊಬ್ರು ಬಂದವರು, ಅಯ್ಯೋ ಯಾಕೆ ಇಷ್ಟೊಂದು ದಪ್ಪ ಆಗ್ಬಿಟ್ಯಾ, ಯಾಕೆ ಇಷ್ಟೊಂದು ಸಣ್ಣ ಆಗ್ಬಿಟ್ಯಾ, ಯಾಕೆ ಹಿಂಗ್ ಡಲ್ ಆಗ್ಬಿಟ್ಯಾ, ನಿನ್ ಕಣ್ಣು ಹೆಂಗ್ ಹೊಳಿತಾ ಇತ್ತು, ಇವಾಗ ಹಿಂಗ್ ಆಗ್ಬಿಟ್ಟೆ ಎಲ್ಲ ಮಾತಾಡ್ತಾ ಇರ್ತಾನೆ. ಹೆಂಗ್ ಗೊತ್ತಾಗತ್ತೆ? ದಿವಸ ನೋಡೋರ್ಗೆ ಸಣ್ಣ ಸಣ್ಣ ವ್ಯತ್ಯಾಸ ಗೊತ್ತಾಗದೆ ಇರ್ಬೋದು. ಅದೇ ಪ್ರಕೃತಿ ನಿಯಮ. ನಮ್ಮೂರಲ್ಲಿ ಬೆಳೀತಾ ಇರೋ ಬಸವಣ್ಣ ಇದೆ ಸರ್ ಅಲ್ವಾ? ನಮ್ಮೂರಲ್ಲಿ ಮಾತ್ರ ಅಲ್ಲ, ಎಲ್ಲಾ ಊರಲ್ಲೂ ಇರೋ ಬಸವಣ್ಣ ಬೆಳಿತಾನೆ ಇರ್ತಾರೆ. ಏನಾರು ಒಂದು ಬದಲಾವಣೆ ಆಗ್ತಾನೆ ಇರುತ್ತಾ ಬಸವಣ್ಣಂಗೆ. ನಾವು ನೋಡಲ್ಲ, ನಾವು ಗಮನ ಕೊಡಲ್ಲ. ಆಲೋಚನೆ ಮಾಡಿ. ನಮ್ಮ ಪ್ರಕೃತಿ ಅಂತ ನಾವೇನ್ ಹೇಳ್ತಾ ಇದ್ದೀವಿ, ನಮ್ಮ 5 ಇಂದ್ರಿಯಗಳಿಗೆ ಗೋಚರ ಆಗುವಂಥದ್ದು ಏನ್ ಹೇಳ್ತಾ ಇದ್ದೀವಿ, ಅದರಲ್ಲಿ ಬದಲಾವಣೆ ಆಗದೆ ಇರುವಂಥದ್ದು ಏನಾದ್ರು ಇದೆಯಾ? ಇದು ನಿಮ್ಮ ಮೊದಲನೇ ಪ್ರಶ್ನೆ. ಸರ್, ಹಾಗಾದ್ರೆ ಪರ್ವತಗಳು, ಈಗ ಚಾಮುಂಡಿ ಬೆಟ್ಟ, ಅದು ಹಗ್ಲ ಆಗುತ್ತೆ ಅಂತನಾ? ಇಲ್ಲ, ಇದ್ದಾಗೆ ಇರುತ್ತೆ. ಇಲ್ಲ, ನೋಡಿ ಅಮ್ಮ, ಗಮನ ಕೊಡಿ ಅಮ್ಮ. ಅದಕ್ಕೆ ಈ ಪ್ರಶ್ನೆ ನೀವೇ ಉತ್ತರ ಕಂಡಿದ್ದೀರಿ. ಅಗ್ಲ ಆಗುತ್ತಾ ಅದು? ಉದ್ದನೋ ಏನೋ ಒಂದು ಬದಲಾವಣೆ ಇರುತ್ತಲ್ವಾ. ಆದ್ರೆ ಈಗ ಉದಾಹರಣೆಗೆ ಚಾಮುಂಡಿ ಬೆಟ್ಟ ಅಂದ್ರೆ ಏನಮ್ಮ, ಆ ಪರ್ವತ, ಅದ್ರ ಮೇಲಿರೋ ಮಣ್ಣು ಗಿಡ ಎಲ್ಲ ಅಲ್ವಾ, ಏನಾದ್ರು ಒಂದು ಬದಲಾವಣೆ ಆಗ್ತಾನೆ ಇರುತ್ತಲ್ವಾ. ಪ್ರತಿ ಕ್ಷಣ ಏನೋ ಒಂದು ಗಿಡ ಇರ್ಲಿಲ್ಲ, ನಾಳೆ ಹೋದಾಗ ಇನ್ನೊಂದು ಗಿಡ ಬಂತು, ಯಾರೋ ಬಂದು. ಗಿಡ ಅಲ್ಲ, ಪರ್ವತನೇ ನಾನು ಹೇಳಿದ್ದು. ಆ ಪರ್ವತನೇ. ಪರ್ವತ ಅಂದ್ರೇನು? ಆ ಮಣ್ಣು, ಆ ಗಿಡ, ಆ ಕಲ್ಲು ಎಲ್ಲ ಸೇರಿ ತಾನೇ ಪರ್ವತ ಅಂತ ಕರಿತಿರೋದ್ ನೀವು. ಅದು ಇನ್ನೂ ಅಗ್ಲ ಆಗುತ್ತಾ ಪರ್ವತ? ಇರುತ್ತಲ್ವಮ್ಮ ಅಗ್ಲ. ಅದರಲ್ಲಿ ಮಣ್ಣು ಎಷ್ಟೋ ಒಟ್ಟೋಗಿರುತ್ತೆ ಗಾಳಿಗೆ, ಮಣ್ಣು ಮರಗಳು ಕಮ್ಮಿ ಆಗಿರುತ್ತೆ ಅಲ್ವಾ, ಕಡಿಮೆ ಪರ್ವತ ಅಂದ್ರೆ ಏನು? ಪರ್ವತ ಅಂತ ಏನೋ ಒಂದು ವಸ್ತು ಅಂತಂದ್ರೆ ಏನದು? ಪರ್ವತ ಅಂದ್ರೆ ಆ ಮಣ್ಣು, ಆ ಕಲ್ಲು, ಆ ಗಿಡ, ಆ ಮರ ಎಲ್ಲ ಸೇರಿ ನೀವು ಅದನ್ನ ಪರ್ವತ ಅಂತ ಕರಿತಿರೋದು. ಮನುಷ್ಯ ಅಂದ್ರೆ ಏನು? ಬರೀ ಕಣ್ಣು ಮಾತ್ರನ ಮನುಷ್ಯ? ಕಣ್ಣು, ಮೂಗು, ಬಾಯಿ ಎಲ್ಲ, ಕೂದಲು ಎಲ್ಲ ಸೇರಿ ಮನುಷ್ಯ ತಾನೆ. ಅವಾಗ ಮನುಷ್ಯನಲ್ಲಿ ಏನ್ ಬದಲಾವಣೆ? ಕೂದಲು ಬೆಳ್ಳಗಾಯ್ತು, ಮನುಷ್ಯ ಬದಲಾವಣೆ ಅದ ಅಂತ ಹೇಳ್ತೀವಿ ಅಲ್ವಾ. ಮೂಗು ಸ್ವಲ್ಪ ಡೊಂಕ ಆಯ್ತು, ಬಿದ್ಬಿಟ್ಟೆ ನಾನು ಮೊನ್ನೆ ಮೂಗು ಪೆಟ್ಟಾಯ್ತು ಅಂತ ಹೇಳ್ತಾರೆ. ಆಯ್ತು, ಬದಲಾವಣೆ ಆಯ್ತು ಅಲ್ವಾ. ಪ್ರಕೃತಿ ಬದಲಾವಣೆ ಆಗದೆ ಏನಿದೆ ಪ್ರಕೃತಿನಲ್ಲಿ? ಗಮನ ಕೊಡಿ. ಸೂರ್ಯನು ಯಾವಾಗ್ಲೂ ಉರಿತಾನೆ ಇದ್ದಾನೆ. ನಿಮ್ಗೆ ವಿಜ್ಞಾನ ಗೊತ್ತಿದ್ರೆ ವಿಜ್ಞಾನಿಗಳು ಹೇಳ್ತಾರೆ, ಇವತ್ತೆಲ್ಲ ನಾಳೆ ಎಲ್ಲ ಇನ್ನೊಂದಷ್ಟೊಂದು ಎಷ್ಟೊಂದು ಕೋಟಿ ವರ್ಷ ಆದ್ಮೇಲೆ ಅವನು ಇರಲ್ಲ, ನಾಶ ಆಗ್ತಾನೆ ಅಂತ ಹೇಳ್ತಾರೆ. ಅವನೇನ್ ಇರೋ ತರನೇ ಇರ್ತಾನ? ಅವನು ಉರಿತಾ ಇದ್ದಾನೆ, ಬೆಂಕಿಯಾಗಿ ಬೆಳಕು ಕೊಡ್ತಾ ಇದ್ದಾನೆ, ಅವನಲ್ಲಿ ಏನೋ ಒಂದು ಅಂಶ ಅವನ ಹತ್ರ ಉರಿದು ನಾಶವಾಗ್ಬೇಕು ತಾನೆ. ಹಾಗಾದ್ರೆ ಒಂದು ದಿನ ಎಲ್ಲ ಪ್ರಕೃತಿ ಇದು ಎಲ್ಲ ನಾಶವಾಗುತ್ತೆ ಸರ್? ಪ್ರಕೃತಿನಲ್ಲಿ ನಾಶ ಅಂತ ಇಲ್ಲ, ಪ್ರಕೃತಿನಲ್ಲಿ ಬದಲಾವಣೆ ಅಂತ ಇದೆ. ಇವಾಗ ಅದಕ್ಕೆ ನಾನು ನಿಮ್ಗೆ ಈ ಉದಾಹರಣೆ ಕೊಟ್ಟಿದ್ದು. ಇವಾಗ ಈ ಪುಸ್ತಕ ಅಂತ ಆಗಿದೆ, ಈ ಪುಸ್ತಕ ನಾಶ ಇದೆಯಾ? ಹೌದು, ಈ ರೂಪದಲ್ಲಿ ನಾಶ ಇದೆ. ಆದ್ರೆ ಈ ಪೇಪರ್ ಅಂತ ಏನಿದೆ, ಇದೆಲ್ಲ ಏನಿದೆ, ಒಂದ್ ದಿವಸ ಪುಡಿಯಾಗಿ ಮಣ್ಣಿಗೆ ಹೋಗುತ್ತೆ. ಮಣ್ಣಿಗೆ ಹೋದ್ಮೇಲಿಂದ ಆ ಒಂದು ಬೀಜವಾಗಿ ಇನ್ನೊಂದು ಯಾವ್ದೋ ಮರದಲ್ಲಿ ಸೇರ್ಕೊಂಡ ಅಂಶ ಇದೇ
ಪೇಪರ್. ಇವಾಗ ಮಾವಿನ ಹಣ್ಣಾಗಿ ಕಾಣುತ್ತೆ ನಿಮ್ಗೆ. ನಿಮ್ಗೇನ್ ಮಾವಿನ ಹಣ್ಣಾಗಿದೆ ಅದು ಒಂದ್ ದಿವಸ ಯಾವುದೋ ಒಂದು ಪುಸ್ತಕದ ಹಳೆ ಆಗಿರ್ಬೋದಿತ್ತು. ಯಾವುದೋ ಒಂದ್ ದಿವಸ ಆ ಅಂಶ ಯಾವುದೋ ಒಂದು ಮನುಷ್ಯನ ದೇಹದ್ದೋ ಕಣ್ಣೋ ಮೂಗೋ ಬಾಯೋ ಆಗಿರ್ಬೋದು ಅಲ್ವಾ? ಯಾಕಂದ್ರೆ ಮನುಷ್ಯನ ದೇಹ ಕೊನೆಗೆ ಎಲ್ಲಿಗೆ ಹೋಗುತ್ತೆ ಹೇಳಿ? ಮಣ್ಣಿಗೆ. ಹಾ, ಹಾಗಾಗಿ ಪ್ರಕೃತಿನಲ್ಲಿ ಒಂದ್ ರೀತಿನಲ್ಲಿ ನಾಶ ಅಂತ ಇಲ್ಲ, ಒಂದ್ ರೀತಿನಲ್ಲಿ ಸದಾ ಪರಿವರ್ತನೆ ಇದೆ. ಹೌದಾ? ಮತ್ತೊಂದು ಪ್ರಶ್ನೆ ಸರ್ ಪ್ಲೀಸ್. ಅಯ್ಯೋ ವಿಂಧ್ಯ ಖಂಡಿತ. ಪರ್ವತ, ಹಿಮಾಲಯ ಪರ್ವತಗಳು ಕೂಡ ಮಾಯ ಆಗೋ ಸಂಭವ ಇದೆಯಾ? ಹೌದ್ ತಾನೇ ಅಮ್ಮ. ಬರುತ್ತಾ ಇರುತ್ತಲ್ಲ ಅದು. ಅದು ಎಲ್ರು ಹೇಳ್ತಾರೆ, ನಿಮ್ಗೆ ಈ ಜಿಯಾಲಜಿಸ್ಟ್ ಅಂತ ಇರ್ತಾರೆ, ಅವ್ರುಗಳದು ಏನೋ ಈ ರೀತಿ ಪ್ರಕೃತಿನಲ್ಲಿ ಭೂವಿಜ್ಞಾನಿ. ದೊಡ್ಡ ಆಕಾರಗಳನ್ನ ಏನೋ ಓದೋದು, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು, ರಿಸರ್ಚ್ ಮಾಡೋದು ಅವ್ರದ್ದು ತಜ್ಞತೆ. ಅವರೆಲ್ಲ ಹೇಳ್ತಾರೆ ಹಿಮಾಲಯ ಪರ್ವತ ಬೆಳೀತಾ ಇದೆ ಅಂತ ಹೇಳ್ತಾರೆ. ಹಿಮಾಲಯ ಪರ್ವತ ಮೊದಲು ಸಮುದ್ರ ಆಗಿತ್ತು ಅಂತಾನು ಹೇಳ್ತಾರೆ. ಅಲ್ಲಿ ಸಮುದ್ರದಲ್ಲಿ ಏನು ಅವಶೇಷಗಳಿರುತ್ತೋ ಅದೆಲ್ಲಾನು ಅಲ್ಲಿ ಕಂಡು ಬಂದಿದೆ. ಅದಕ್ಕೆ ಒಂದು ಕಾಲದಲ್ಲಿ ಅದು ಸಮುದ್ರವೇ ಆಗಿತ್ತು ಅಂತಾನು ಹೇಳ್ತಾರೆ. ಈಗ ನಾವು ಯಾವ್ದನ್ನ ಖಂಡ ಅಂತ ಹೇಳ್ತೀವಿ, ಏಷ್ಯಾ ಖಂಡ ಅಥವಾ ಅಮೆರಿಕ ಖಂಡ, ಈ ಖಂಡಗಳೆಲ್ಲ ಏನು ಒಂದ್ ರೀತಿನ ಆಲೋಚನೆ ಮಾಡಿದ್ರೆ ಸಮುದ್ರದಲ್ಲಿ ತೇಲ್ತಾ ಇರೋ ಭೂಭಾಗಗಳು ಎಲ್ಲ ಸಮುದ್ರದಲ್ಲಿ ತೇಲ್ತಾ ಇದ್ದಾವೆ. ಇಡೀ ನಮ್ಮ ಭೂಮಿ ಅಂತ ಏನಿದೆ ಅದರಲ್ಲಿ ನೀರು ಇಡೀ ಭೂಗೋಳನ ನೀವು 3 ಭಾಗ ಮಾಡಿದ್ರೆ 2ರಲ್ಲಿ 3 ಭಾಗ ನೀರು, ಬರೀ ಸಮುದ್ರದ ನೀರು. ಇನ್ನು 1ರಿಂದ 3 ಭಾಗ ಮಾತ್ರ ಈ ನಾವೇನ ಭೂಖಂಡ ಅಂತ ಹೇಳ್ತೀವಿ ಅದು. ಅವೆಲ್ಲ ಈ ಸಮುದ್ರದ ನೀರಿನಲ್ಲಿ ತೇಲ್ತಾ ಇರೋ ಬೇರೆ ಬೇರೆ ಭೂಖಂಡಗಳು. ಇದರಲ್ಲೂ ಕೆಲವು ಜಿಯಾಲಜಿಸ್ಟ್ ಹೇಳ್ತಾರೆ ಒಂದಲ್ಲ ಒಂದ್ ಕಾಲದಲ್ಲಿ ಆಫ್ರಿಕಾ ಮತ್ತೆ ಏಷ್ಯಾ ಒಂದೇ ಆಗಿತ್ತು, ಅದು ಒಂದ್ ಕಾಲದಲ್ಲಿ ಟಪ್ ಅಂತ ಹೊಡೆದೋಯ್ತು. ಹಪ್ಪಳ ನಾವೇನ್ ಟಪ್ ಅಂತ ಹೊಡಿತೀವಿ, ಅವಾಗ 2 ಬೇರೆ ಹಪ್ಪಳ ಅಂತ ಹೇಳ್ತೀವಿ. ಈಗ ಸಣ್ಣ ಮಕ್ಕಳು ಗಲಾಟೆ ಮಾಡ್ತಾ ಇದ್ರೆ ನಂಗೂ ಬೇಕು ಅಂದ್ರೆ ಅವ್ರಿಗೂ ಹಪ್ಪಳ ಕೊಡ್ಬೇಕು ಅಂದ್ರೆ ಇರೋ ಒಂದೇ ಹಪ್ಪಳನ ಮರೆದ್ಬಿಟ್ಟು ಅವ್ರಿಗೂ ಒಂದಿತ್ತು, ನಿಂಗೂ ಸಿಕ್ತು ನಂಗೂ ಸಿಕ್ತು ಅಲ್ವಾ? ಒಂದ್ ರೀತಿನಲ್ಲಿ ಮೊದ್ಲೇನಿತ್ತು ಒಂದೇ ಹಪ್ಪಳ ಆಯ್ತು, ಇವಾಗ ಏನಾಯ್ತು 2 ಹಪ್ಪಳ ಆಯ್ತು. 2 ಆಯ್ತಾ? ಎಲ್ಲ ನಾವು ನೋಡೋ ದೃಷ್ಟಿನಲ್ಲಿ. ಒಂದಿತ್ತ ಎಲ್ಲ ನೋಡೋ ದೃಷ್ಟಿನಲ್ಲಿ. ಸೊ ಪರಿವರ್ತನೆ ಆಗದೆ ಇರೋದು ಏನಿದೆ ಪ್ರಕೃತಿನಲ್ಲಿ? ಏನೂ ಇಲ್ಲ. ಕಂಡಿಡೀರಿ. ಚೈತನ್ಯ. ನಾನು ಕೇಳ್ತಾ ಇರೋದು ನಿಮ್ಮ ಈಗ ಸದ್ಯಕ್ಕೆ ನೀವು ದೇಹ ಅಂತ ಊಹೆ ಮಾಡ್ಕೊಳ್ಳಿ. ನಿಮ್ಮ ದೇಹದ ಮೂಲಕ ನಿಮಗೆ ಪ್ರಕೃತಿ ಅಂತ ನೀವೇನ್ ಕರಿತಾ ಇದ್ದೀರಾ, ಸುತ್ತಮುತ್ತ ಎಲ್ಲ ಪ್ರಕೃತಿ ತಾನೆ. ಅಲ್ಲಿ ಬದಲಾವಣೆ ಆಗದೆ ಇರುವಂಥದ್ದು ಏನಿದೆ ಅಂಶ, ಅದನ್ನ ಕಂಡಿಡೀರಿ. ಅದೇ ಆತ್ಮ. ಅದೇ ಆತ್ಮ ಕಂಡಿಡೀರಿ. ಅದು ಕೇವಲ ತಾರ್ಕಿಕವಾದ ಉತ್ತರ ಅಲ್ಲ. ಆ ಉತ್ತರ ಸಿಕ್ಕಿದಾಗ ನಿಮ್ಗೇನೋ ಒಂದು ಅನುಭವ ಇರುತ್ತೆ. ಅದೇ ಆತ್ಮಜ್ಞಾನ ಬಿಟ್ರೆ ಇನ್ನೆಲ್ಲ ಬದಲಾವಣೆ ಇರುವಂತದ್ದೇ. ಬದಲಾವಣೆನೇ ಪ್ರಕೃತಿ ನಿಯಮ. ಈ ಬದಲಾವಣೆ ಪ್ರಪಂಚದಲ್ಲಿ ಬದಲಾಗದೇ ಇರೋದು ಏನಿದೆ, ಅದು ಇನ್ನೊಂದು ಮುಖ್ಯವಾದ ಪ್ರಶ್ನೆ. ಈ ಬದಲಾವಣೆ ಪ್ರಪಂಚದಲ್ಲಿ ಬದಲಾಗದೇ ಇರೋದು ಏನಿದೆ, ಇವೆರಡಕ್ಕೂ ಉತ್ತರ ಕಂಡಿಡಿದ್ಬಿಟ್ಟಾಗ ನಿಮ್ ಕೆಲಸ ಮುಗೀತು. ಆಗ್ಲಾ? ಸದ್ಯಕ್ಕೆ ಇಲ್ಲಿಗೆ ನಿಲ್ಸೋಣ. ಇಲ್ಲ, ಹೇಳ್ಬಿಡಿ ಆನ್ಸರ್. ಅಮ್ಮ, ಆನ್ಸರ್ ಕೊಟ್ಬಿಟ್ಟು ಇದು ಏನೋ ಎಕ್ಸಾಮ್ ಹೋಗ್ಬಿಟ್ಟು ಉತ್ತರ ಬರ್ದ್ಬಿಟ್ಟು ನಾನು ಪಾಸ್ ಆಗ್ಬಿಟ್ಟೆ ಅಂತ ಆ ತರದ ಪ್ರಶ್ನೆ ಅಲ್ಲ ಇದು. ಇದು ನೀವು ನಿಮಗೋಸ್ಕರ ಅದೇ ಚೈತನ್ಯ ಆತ್ಮ ಅದೇ ಬರೋದು, ಅದು ಬಿಟ್ರೆ ಇನ್ನೇನು ಬರ್ತಾ ಇಲ್ಲ. ನಿಲ್ಬೇಡಿ. ನಿಮ್ಮ ಮನಸ್ಸಿನ ಮೂಲಕ ಬರ್ತಾ ಇರೋ ಪ್ರಶ್ನೆ ನಿಲ್ಬೇಡಿ. ಏನು ಈ ಬದಲಾವಣೆ ಪ್ರಪಂಚದಲ್ಲಿ ಏನ್ ಬದಲಾಗ್ತಾ ಇದೆ, ಏನ್ ಬದಲಾಗ್ತಾ ಇಲ್ಲ? ಬದಲಾವಣೆ ಎಲ್ಲ ಆಗುತ್ತೆ, ಬದಲಾಗದೆ ಇರೋ ವಸ್ತು ಯಾವುದು ಕಾಣಿಸ್ತಾ ಇಲ್ಲ. ಹೌದಾ? ಅದೇ ಸರಿಯಾದ ಉತ್ತರನ ನೋಡಿ, ಆಲೋಚನೆ ಮಾಡಿ ನೋಡಿ. ನಿಮ್ ಸುತ್ತಮುತ್ತ ನೋಡಿ.
ನೋಡಿ ಎಲ್ಲ ಬದಲಾವಣೆ ಆಗ್ತಾ ಇದೆ, ಆದ್ರೆ ಅಸ್ತಿತ್ವ ಅನ್ನೋದು ಹಾಗೆ ಇರುತ್ತೆ. ಅಸ್ತಿತ್ವದಲ್ಲಿ ಏನು ಬದಲಾವಣೆ ಇದೆಲ್ಲ ಪುನಃ ಇವೆಲ್ಲ ಪದಗಳು. ನನಗೆ ಪದಗಳು ಬೇಕಾಗಿಲ್ಲ. ನೀವು ಆ ಉತ್ತರ ಕಂಡಿಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಮುಕ್ತರು ಅಂತ. ನಾನು ಅದಕ್ಕೆ ನಿಮ್ಗೆ ಉತ್ತರ ನಾನೇನು ಕೊಡೋ ಅವಶ್ಯಕತೆ ಇಲ್ಲ. ನೀವು ಕಂಡಿಡೀರಿ, ಅದು ಮುಖ್ಯ. ಇದೇನೋ ಒಂದು ಪದದ ಮೂಲಕ ನೀವು ಪದ ಉಪಯೋಗ ಮಾಡ್ಬಿಡ್ಬೋದು. ಏನ್ ಬದಲಾಗ್ತಾ ಇಲ್ಲ? ಆತ್ಮ ಬದಲಾಗ್ತಾ ಇಲ್ವಂತೆ. ಆದ್ರೆ ನಿಮ್ಮ ಉತ್ತರ ಹೆಂಗಿರುತ್ತೆ? ಆತ್ಮ ಬದಲಾಗ್ತಾ ಇಲ್ವಂತೆ. ನಿಮ್ಗೆ ಹೆಂಗ್ ಗೊತ್ತು? ಅದಾ ಭಗವದ್ಗೀತೆ ಅಂತ ಇದೆಯಂತೆ, ಅಲ್ಲಿ ಹೇಳ್ತಾರಂತೆ. ಅದಾ ಅಲ್ಲೊಬ್ರು ನರಸಿಂಹ ಪ್ರಭುಜಿ ಅಂತ ಇದಾರಂತೆ, ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರಂತೆ. ನೀವು ಆ ರೀತಿ ಉತ್ತರ ಕೊಡ್ತೀರಾ? ನನ್ಗೆ ಆ ಉತ್ತರ ಬೇಕಾಗಿತ್ತು. ಥರ್ಡ್ ಪರ್ಸನ್ ಆಗಿ ನನ್ಗೆ ಆ ಉತ್ತರ ಬೇಕಾಗಿಲ್ಲ. ನಾನು ಸದಾ ಕಾಲವೂ ಇದ್ದೀನಿ, ಹಾಗೆ ನನ್ನ ಅರಿವಿನಲ್ಲಿ ಎಲ್ಲವೂ ಬಂದು ಹೋಗ್ತಾ ಇವೆ. ನಾನು ಸದಾ ಕಾಲ ಇದ್ದೀನಿ, ನಾನು ಶಾಶ್ವತ. ಆಗ್ಲಾ? ಅದಕ್ಕೆ ಇದನ್ನ ಆತ್ಮ ವಿಚಾರಣೆ ಅಂತ ಕರೆಯೋದು. ವಿಚಾರಣೆ ಅಂತಂದ್ರೆ ಏನು? ಕಟ್ಕಟೆನಲ್ಲಿ ಆರೋಪಿ ನಿಲ್ಸಿರ್ತೀವಿ, ಲಾಯರ್ಗಳು ವಾದ ಮಾಡ್ತಿರ್ತಾರೆ, ಜಡ್ಜ್ ಒಬ್ರು ಇರ್ತಾರೆ. ವಿಚಾರಣೆ. ಇಲ್ಲಿ ಯಾರ ಬಗ್ಗೆ ವಿಚಾರಣೆ? ಆತ್ಮನ ಬಗ್ಗೆ, ನಿಮ್ ಬಗ್ಗೆ. ನೀವು ಯಾವಾಗ ಅದನ್ನು ಸರಿಯಾಗಿ ವಿಚಾರಣೆ ಮಾಡಿದ್ರಿ ಹಾಗೆ ನಿಮ್ಗೆ ಗೊತ್ತಾಗೋಗುತ್ತೆ. ಎರಡೇ ಪ್ರಶ್ನೆ: ಏನ್ ಬದಲಾಗ್ತಾ ಇದೆ, ಏನ್ ಬದಲಾಗ್ತಾ ಇಲ್ಲ? ಬದಲಾಗ್ತಿರೋದೇನು, ಬದಲಾವಣೆ ಇಲ್ಲದೆ ಇರೋದೇನು? ಇವೆರಡರಲ್ಲಿ ನಾನು ಯಾರು? ನಾನು ಅಂತ ಹೇಳ್ತಾ ಇದ್ದೀನಲ್ಲ. ನಾನು ಈ ನಾನು ಯಾರು? ಇದನ್ನ ನೀವು ಯಾವಾಗ ಕಂಡಿಡಿದು ಬಿಟ್ರಿ ಅಲ್ಲಿಗೆ ಮುಗೀತು ಆಟ. ಅವಾಗ ಈ ಕ್ಲಾಸಿಗೆ ಬರೋ ಅವಶ್ಯಕತೆ ಇಲ್ಲ. ಚೈತನ್ಯ, ಗಾಢ ನಿದ್ರೆ ಮಾತ್ರ. ಆಗ್ಲಿ. ಇಲ್ಲಿಗೆ ಇದನ್ನ ನಿಲ್ಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.